ಜೈ ಶ್ರೀಕೃಷ್ಣ ಸ್ನೇಹಿತರೆ. ಭಗವಂತನು ಹೇಳುತ್ತಾನೆ, ಕೋಪದಲ್ಲಿ ಆಡಿದ ಒಂದು ಕಠಿಣ ಪದವು ವಿಷಕಾರಿಯಾಗಿರಬಹುದು. ಅದು ನಿಮ್ಮ 1000 ಪ್ರೀತಿಯ ಮಾತುಗಳನ್ನು ಒಂದೇ ಬಾರಿಗೆ ನಾಶಪಡಿಸಬಹುದು. ನೀವು ಮಲಗುವ ಮೊದಲು ಎಲ್ಲರನ್ನೂ ಕ್ಷಮಿಸಿ, ನಾನು ಎದ್ದೇಳುವ ಮೊದಲು ನಿಮ್ಮನ್ನು ಕ್ಷಮಿಸುತ್ತೇನೆ. ಪ್ರಪಂಚದೊಂದಿಗೆ ಮಾತನಾಡಲು ಫೋನ್ ಬೇಕು ಮತ್ತು ಭಗವಂತನೊಂದಿಗೆ ಮಾತನಾಡಲು ಮೌನ ಬೇಕು. ಫೋನ್ನಲ್ಲಿ ಮಾತನಾಡಲು ಬಿಲ್ ಪಾವತಿಸಬೇಕು ಮತ್ತು ಭಗವಂತನೊಂದಿಗೆ ಮಾತನಾಡಲು ಹೃದಯವನ್ನು ನೀಡಬೇಕು. ಮೋಹಮಾಯೆಯಲ್ಲಿ ಸಿಕ್ಕಿಬಿದ್ದವರು ಚದುರಿ ಹೋಗುತ್ತಾರೆ ಮತ್ತು ದೇವರೊಂದಿಗೆ ಸೇರಿದವರು ಪ್ರಕಾಶಮಾನವಾಗುತ್ತಾರೆ. ಭಗವಂತ, ನನಗೆ ಅಷ್ಟೊಂದು ಎತ್ತರ ನೀಡಬೇಡ, ಅದು ಭೂಮಿಯನ್ನು ಪರಕೀಯವೆಂದು ಭಾವಿಸುವಂತೆ ಮಾಡುತ್ತದೆ. ಭಗವಂತ, ಅಷ್ಟೊಂದು ಸಂತೋಷ ನೀಡಬೇಡ, ಅದು ಯಾರೋ ದುಃಖದಲ್ಲಿರುವಾಗ ನಗುವಂತೆ ಮಾಡುತ್ತದೆ. ನಿರ್ಬಲರ ಮೇಲೆ ಬಳಸುವಂತಹ ಶಕ್ತಿ ನನಗೆ ಬೇಡ. ಯಾರನ್ನಾದರೂ ನೋಡಿ ಅಸೂಯೆಪಡುವಂತಹ ಭಾವನೆಗಳು ನನಗೆ ಬೇಡ. ನನಗೆ ಅಂತಹ ಜ್ಞಾನ ನೀಡಬೇಡ, ಅದು ಅಹಂಕಾರವನ್ನು ಉಂಟುಮಾಡುತ್ತದೆ. ಜನರನ್ನು ವಂಚಿಸುವಂತಹ ಚತುರತೆಯನ್ನು ನೀಡಬೇಡ. ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನ ತಾಳ್ಮೆ ಮತ್ತು ಧರ್ಮದ ಪರೀಕ್ಷೆಯು ಕಠಿಣ ಸಮಯದಲ್ಲಿ ಮಾತ್ರ ನಡೆಯುತ್ತದೆ. ನಿಮ್ಮ ಸಮಯ ಪ್ರತಿಕೂಲವಾಗಿದ್ದಾಗ ಶಾಂತವಾಗಿರುವುದು ಅತ್ಯುತ್ತಮ. ಇಂದು ಕೆಟ್ಟ ಸಮಯ ನಡೆಯುತ್ತಿದ್ದರೆ ನಾಳೆ ಖಂಡಿತ ಉತ್ತಮ ಸಮಯ ಬರುತ್ತದೆ. ನೀವು ನಿರಂತರವಾಗಿ ನಿಸ್ವಾರ್ಥ ಭಾವದಿಂದ ನಿಮ್ಮ ನಿಶ್ಚಿತ ಕರ್ಮವನ್ನು ಮಾಡುತ್ತಾ ಇರಿ, ಏಕೆಂದರೆ ನೋಡಿದಾಗ ಇದು ಮಾತ್ರ ನಿಮ್ಮ ಕೈಯಲ್ಲಿದೆ. ನಾವು ಮಾಡುವ ಯಾವುದೇ ಕರ್ಮದ ಫಲಿತಾಂಶ ಏನಾಗಿರುತ್ತದೆ ಅಥವಾ ನಮಗೆ ಅದರ ಫಲ ಏನು ಸಿಗುತ್ತದೆ ಮತ್ತು ಯಾವಾಗ ಸಿಗುತ್ತದೆ, ಇದನ್ನು ಮೇಲಿನವನು ಮಾತ್ರ ಬಲ್ಲನು. ನಮಸ್ಕಾರ ಮಿತ್ರರೇ, ನಮ್ಮ ಗೀತಾಜ್ಞಾನ ಚಾನೆಲ್ಗೆ ಸ್ವಾಗತ. ಮಿತ್ರರೇ, ಇಂದಿನ ಈ ವಿಡಿಯೋ ಬಹಳ ಮುಖ್ಯವಾದದ್ದು, ಏಕೆಂದರೆ ಇಂದು ನಾವು ನಿಮಗಾಗಿ ಭಗವಾನ್ ಶ್ರೀಕೃಷ್ಣನ ಅಂತಹ ಅಮೂಲ್ಯ ಆಲೋಚನೆಗಳನ್ನು ತಂದಿದ್ದೇವೆ. ಅದು ನಿಮ್ಮ ಜೀವನವನ್ನು ಸಕಾರಾತ್ಮಕತೆಯಿಂದ ತುಂಬುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಲು ಮತ್ತು ಭಗವಾನ್ ಶ್ರೀಕೃಷ್ಣನ ಅಮೂಲ್ಯ ಆಲೋಚನೆಗಳನ್ನು ಆನಂದಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ಗಳಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಗಂಟೆಯನ್ನೂ ಒತ್ತಿ. ಭಗವಂತನಿಗೆ 2 ಶಕ್ತಿಗಳಿವೆ, ಒಂದು ಮಾಯಾ ಮತ್ತೊಂದು ಭಕ್ತಿ. ಯಾರಾದರೂ ಭಗವಂತನ ಮುಂದೆ ಹೋಗಿ ಪ್ರಣಾಮ ಮಾಡಿದಾಗ ಅವರು ಕೇಳುತ್ತಾರೆ, ಏನು ಬೇಕು, ಮಾಯಾ ಬೇಕಾ ಅಥವಾ ಭಕ್ತಿ ಬೇಕಾ? ಭಕ್ತನು ಕೇಳುತ್ತಾನೆ, ಭಗವಂತ, ಎರಡರಲ್ಲೂ ಏನು ವ್ಯತ್ಯಾಸ? ಭಗವಂತನು ಹೇಳಿದನು, ನೋಡು, ಎರಡರಲ್ಲಿ ಒಂದೇ ವ್ಯತ್ಯಾಸವಿದೆ. ನೀನು ನೃತ್ಯ ಮಾಡಬೇಕಾದರೆ ಮಾಯಾ ತೆಗೆದುಕೊಂಡು ಹೋಗು ಮತ್ತು ನಾನು ನೃತ್ಯ ಮಾಡಿಸಬೇಕಾದರೆ ಭಕ್ತಿ ತೆಗೆದುಕೊಂಡು ಹೋಗು. ಏಕೆಂದರೆ ಜೀವ ಯಾರ ವಶದಲ್ಲಿರುತ್ತದೆಯೋ ಅದರ ಹೆಸರು ಮಾಯಾ ಮತ್ತು ಭಗವಂತ ಯಾರ ವಶದಲ್ಲಿರುತ್ತಾನೋ ಅದರ ಹೆಸರು ಭಕ್ತಿ. ಭಗವಂತನ ರಾಜ್ಯದಲ್ಲಿ ಸಮಸ್ತ ಪ್ರಪಂಚವು ನೃತ್ಯ ಮಾಡುತ್ತದೆ, ಆದರೆ ಭಕ್ತಿಯ ರಾಜ್ಯದಲ್ಲಿ ಭಗವಂತನು ಸ್ವತಃ ನೃತ್ಯ ಮಾಡುತ್ತಾನೆ. ಯಾರೋ ಕೇಳಿದರು, ಭಕ್ತಿ ಎಂದರೇನು? ಬಹಳ ಸುಂದರ ಉತ್ತರ ಬಂದಿತು. ಭಕ್ತಿ ಕೈ ಕಾಲುಗಳಿಂದಾಗುವುದಿಲ್ಲ, ಇಲ್ಲದಿದ್ದರೆ ಅಂಗವಿಕಲರು ಎಂದಿಗೂ ಅದನ್ನು ಮಾಡಲಾಗುವುದಿಲ್ಲ. ಭಕ್ತಿ ಕಣ್ಣುಗಳಿಂದಲೂ ಆಗುವುದಿಲ್ಲ, ಇಲ್ಲದಿದ್ದರೆ ಸೂರದಾಸರು ಎಂದಿಗೂ ಮಾಡಲಾಗುತ್ತಿರಲಿಲ್ಲ. ಭಕ್ತಿ ಮಾತನಾಡುವುದರಿಂದ ಮತ್ತು ಕೇಳುವುದರಿಂದಲೂ ಆಗುವುದಿಲ್ಲ, ಇಲ್ಲದಿದ್ದರೆ ಮೂಕರು ಮತ್ತು ಕಿವಿಡರು ಎಂದಿಗೂ ಮಾಡಲಾಗುತ್ತಿರಲಿಲ್ಲ. ಮತ್ತು ಭಕ್ತಿ ಸಂಪತ್ತು ಮತ್ತು ಶಕ್ತಿಯಿಂದಲೂ ಆಗುವುದಿಲ್ಲ, ಇಲ್ಲದಿದ್ದರೆ ಬಡವರು ಮತ್ತು ದುರ್ಬಲರು ಎಂದಿಗೂ ಮಾಡಲಾಗುತ್ತಿರಲಿಲ್ಲ. ಭಕ್ತಿ ಕೇವಲ ಭಾವನೆಯಿಂದ ಆಗುತ್ತದೆ. ಭಕ್ತಿ ಒಂದು ಅನುಭವ, ಅದು ಹೃದಯದಿಂದ ವಿಚಾರಗಳಿಗೆ ಬರುತ್ತದೆ ಮತ್ತು ನಮ್ಮ ಪ್ರೀತಿ ಪರಮಾತ್ಮನೊಂದಿಗೆ ಸೇರಿ ಸಂಬಂಧವಾಗಿ ಬದಲಾಗುತ್ತದೆ. ಭಕ್ತಿ ಭಾವನೆಯ ನಿಜವಾದ ಸಾಗರ. ಭಗವಂತನು ಮನುಷ್ಯನನ್ನು ಸೃಷ್ಟಿಸಿದಾಗ ಅವನಿಗೆ ಎಲ್ಲವನ್ನೂ ಕೊಟ್ಟನು, ಆದರೆ ಒಂದು ವಿಷಯ ಮನುಷ್ಯನ ಕೈಗಳಿಂದ ಕೆಳಗೆ ಬಿದ್ದಿತು. ಅದನ್ನು ಭಗವಂತನು ತನ್ನ ಪಾದಗಳ ಕೆಳಗೆ ಒತ್ತಿ ಹಿಡಿದನು. ಮನುಷ್ಯನು ಹೊರಟು ಹೋದ ನಂತರ ಭಗವಂತನನ್ನು ಯಾರೋ ಕೇಳಿದರು, ನಿಮ್ಮ ಚರಣಗಳ ಕೆಳಗೆ ಏನು ಅಡಗಿಸಿದ್ದೀರಿ? ಅದನ್ನು ಮನುಷ್ಯನಿಗೆ ಹಿಂತಿರುಗಿಸಲಿಲ್ಲ. ಆಗ ಭಗವಂತನು ಹೇಳಿದನು, ನಾನು ನನ್ನ ಚರಣಗಳ ಕೆಳಗೆ ಶಾಂತಿಯನ್ನು ಅಡಗಿಸಿದ್ದೇನೆ. ಮನುಷ್ಯನು ಸದಾ ಇದಕ್ಕಾಗಿ ಹಾತೊರೆಯುತ್ತಾನೆ. ಅವನು ಎಲ್ಲೆಡೆ ಇದನ್ನು ಹುಡುಕುತ್ತಾನೆ, ಆದರೆ ವಿಫಲನಾಗುತ್ತಾನೆ ಮತ್ತು ಕೊನೆಗೆ ಅವನಿಗೆ ಇದು ನನ್ನ ಚರಣಗಳಲ್ಲಿಯೇ ಸಿಗುತ್ತದೆ. ಮನುಷ್ಯನ ಸ್ವಭಾವ ಹೀಗಿದೆ. ಅವನು ಸುಖದಲ್ಲಿ ದೇವರನ್ನು ನೆನಪಿಸಿಕೊಳ್ಳುವುದಿಲ್ಲ, ಆದರೆ ದುಃಖದಲ್ಲಿ ಅವನಿಗೆ ಮೊದಲು ದೇವರ ಸ್ಮರಣೆಯಾಗುತ್ತದೆ. ಯಾರು ಕೇಳಿದರೂ, ದೇವರು ಯಾವಾಗ ನೆನಪಿಗೆ ಬರುತ್ತಾರೆ? ಉತ್ತರ ಸಿಕ್ಕಿತು, ಧರ್ಮಾತ್ಮನಿಗೆ ಯಾವಾಗಲೂ. ಪಾಪಿಗೆ ಮರಣದ ಸಮಯದಲ್ಲಿ, ಕಳ್ಳನಿಗೆ ಸಿಕ್ಕಿಬಿದ್ದಾಗ, ಬಡವನಿಗೆ ಹಸಿವಾದಾಗ, ವ್ಯಕ್ತಿಗೆ ಕಾಯಿಲೆ ಬಂದಾಗ, ಜಿಪುಣನಿಗೆ ಹಣ ಕೆಳೆದು ಹೋದಾಗ, ರೈತನಿಗೆ ಮಳೆಯಾಗದಿದ್ದಾಗ ಮತ್ತು ಪ್ರಯಾಣಿಕನಿಗೆ ರೈಲು ತಪ್ಪಿ ಹೋದಾಗ, ವ್ಯಾಪಾರಿಗೆ ನಷ್ಟವಾದಾಗ, ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದಾಗ, ಮನುಷ್ಯನಿಗೆ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿಯೇ ದೇವರು ನೆನಪಿಗೆ ಬರುತ್ತಾರೆ.
ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ಸುಖದಲ್ಲಿ ಸ್ಮರಣೆ ಮಾಡುವವನಿಗೆ ದುಃಖ ಯಾಕಾಗಬೇಕು? ಎಲ್ಲಾ ದ್ವಾರಗಳು ಮುಚ್ಚಿಹೋದಾಗಲೂ ಒಂದು ದ್ವಾರ ಎಂದಿಗೂ ಮುಚ್ಚುವುದಿಲ್ಲ, ಮತ್ತು ಅದು ದೇವರ ದ್ವಾರ. ಭಗವಂತನಿಂದ ನಿರೀಕ್ಷೆಯಿಡಿ, ಪ್ರಪಂಚದಿಂದಲ್ಲ. ನಾನು ಅಪರಾಧಿ ಎಂದು ಹೇಳಿದೆ, ದೇವರು ಕ್ಷಮಿಸುತ್ತೇನೆ ಎಂದನು. ನಾನು ಚಿಂತಿತನಾಗಿದ್ದೇನೆ ಎಂದು ಹೇಳಿದೆ, ದೇವರು ನೋಡಿಕೊಳ್ಳುತ್ತೇನೆ ಎಂದನು. ನಾನು ಒಂಟಿಯಾಗಿದ್ದೇನೆ ಎಂದು ಹೇಳಿದೆ, ದೇವರು ಯಾವಾಗಲೂ ಜೊತೆಯಿದ್ದೇನೆ ಎಂದನು. ನಾನು ದುಃಖಿತನಾಗಿದ್ದೇನೆ ಎಂದು ಹೇಳಿದೆ, ದೇವರು ಕಣ್ಣೆತ್ತಿ ನೋಡು, ನಾನು ಯಾವಾಗಲೂ ನಿನ್ನ ಸುತ್ತಲೇ ಇದ್ದೇನೆ ಎಂದನು. ನೀವು ದೇವರ ಧ್ಯಾನ ಮಾಡುವಾಗ ಯಾವಾಗಲೂ ಹೀಗೆ ಪ್ರಾರ್ಥಿಸಿ, ಹೇ ಪ್ರಭು, ಒಂದು ವೇಳೆ ನಾನು ನಿಮ್ಮ ಬೆರಳು ಹಿಡಿಯಲು ಮರೆತರೆ ನನ್ನ ತೋಳನ್ನು ಹಿಡಿಯಲು ಎಂದಿಗೂ ಮರೆಯಬೇಡಿ. ನಾನು ನಿಮಗೆ ಜೊತೆಗೂಡಲು ಹೇಳಲು ಮರೆತರೆ ನೀವೇ ನನ್ನೊಂದಿಗೆ ನಡೆಯಲು ಎಂದಿಗೂ ಮರೆಯಬೇಡಿ. ಯಾವುದೇ ವಿಷಯವಿರಲಿ, ಕೋಪಗೊಳ್ಳಬೇಡಿ, ಸಿಟ್ಟುಗೊಳ್ಳಬೇಡಿ, ಜೋರಾಗಿ ಮಾತನಾಡಬೇಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ, ಯೋಚಿಸಿ ಮತ್ತು ನಂತರ ನಿರ್ಧಾರ ತೆಗೆದುಕೊಳ್ಳಿ. ಶಬ್ದದಿಂದ ಶಬ್ದವು ನಿಲ್ಲುವುದಿಲ್ಲ, ಮೌನದಿಂದ ನಿಲ್ಲುತ್ತದೆ. ತೊಂದರೆ ಕೇವಲ ನಿಮಗೆ ಆಗುತ್ತದೆ, ದುಃಖವೂ ನಿಮಗೆ ಆಗುತ್ತದೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡರೆ ಸುಖವೂ ನಿಮಗೆ ಸಿಗುತ್ತದೆ. ಜೀವನದಲ್ಲಿ ಹಲವು ಬಾರಿ ನಾವು ಕೋಪದಲ್ಲಿ ಗಡಿಗಳನ್ನು ದಾಟಿಬಿಡುತ್ತೇವೆ ಮತ್ತು ನಂತರ ನಮ್ಮ ಕೈಯಲ್ಲಿ ಪಶ್ಚಾತ್ತಾಪ ಹೊರತು ಬೇರೇನೂ ಇರುವುದಿಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಹೊಸ ಕಾರನ್ನು ಬಹಳ ಪ್ರೀತಿಯಿಂದ ಪಾಲಿಷ್ ಮಾಡಿ ಹೊಳೈಸುತ್ತಿದ್ದನು. ಅಲ್ಲಿ ಪಕ್ಕದಲ್ಲೇ ನಿಂತಿದ್ದ ಅವನ 4 ವರ್ಷದ ಮಗಳು ಒಂದು ಕಲ್ಲಿನ ತುಂಡಿನಿಂದ ಅದರ ಮೇಲೆ ಏನೋ ಬರೆಯಲು ಪ್ರಾರಂಭಿಸಿದ್ದಳು. ಕಾರಿನ ಮೇಲೆ ಗೀರು ಬೀಳುವುದನ್ನು ನೋಡಿ ತಂದೆಗೆ ಅಷ್ಟೊಂದು ಕೋಪ ಬಂತು. ಅವನು ತನ್ನ ಮಗಳ ಕೈಯನ್ನು ಬಲವಾಗಿ ತಿರುಚಿದನು. ಅಷ್ಟೊಂದು ಬಲವಾಗಿ ತಿರುಚಿದನು, ಅವಳ ಒಂದು ಬೆರಳಿನ ಮೂಳೆಗೆ ಬಹಳ ಪೆಟ್ಟಾಯಿತು. ಆಸ್ಪತ್ರೆಯಲ್ಲಿ ನೋವಿನಿಂದ ನರಳುತ್ತಿದ್ದ ಮಗಳು ಅಪ್ಪನನ್ನು ಅಪ್ಪಿಕೊಂಡು ಕೇಳಿದಳು, ಅಪ್ಪ, ನನ್ನ ಬೆರಳುಗಳು ಯಾವಾಗ ಗುಣವಾಗುತ್ತವೆ? ನಾಚಿಕೊಂಡ ತಂದೆ ಯಾವುದೇ ಉತ್ತರ ನೀಡಲಾಗಲಿಲ್ಲ. ತನ್ನ ಮಾಡಿದ ಕಾರ್ಯದ ಬಗ್ಗೆ ಅವನಿಗೆ ಅಷ್ಟೊಂದು ಪಶ್ಚಾತ್ತಾಪವಾಯಿತು. ಅವನು ಮನೆಗೆ ಹಿಂತಿರುಗಿ ಕಾರಿನ ಮೇಲೆ ಕೋಪದಿಂದ ಒದೆಯುತ್ತಾ ತನ್ನ ಸಿಟ್ಟನ್ನು ಹೊರಹಾಕಲು ಪ್ರಾರಂಭಿಸಿದನು. ಆಗ ಅವನ ಕಣ್ಣು ಆ ಗೀರಿನ ಮೇಲೆ ಬಿದ್ದಿತು. ಅದರಿಂದಾಗಿ ಅವನ ಪುಟ್ಟ ಮಗಳಿಗೆ ಬೆರಳಿಗೆ ಅಷ್ಟೊಂದು ಪೆಟ್ಟಾಗಿತ್ತು. ಕಲ್ಲಿನ ತುಂಡಿನಿಂದ ಮಗಳು ಕಾರಿನ ಮೇಲೆ ಏನು ಬರೆದಿದ್ದಳು ಗೊತ್ತಾ? ಐ ಲವ್ ಯು ಅಪ್ಪ. ಜೀವನದಲ್ಲಿ ನಿಮ್ಮ ಮಿತಿಗಳನ್ನು ಯಾವಾಗಲೂ ನೆನಪಿಡಿ, ಅದು ಕೋಪದ್ದಾಗಿರಲಿ ಅಥವಾ ಪ್ರೀತಿಯದ್ದಾಗಿರಲಿ. ಮತ್ತು ಇದನ್ನು ನೆನಪಿಡಿ, ವಸ್ತುಗಳು ಉಪಯೋಗಕ್ಕಾಗಿ ಮತ್ತು ಜನರು ಪ್ರೀತಿಸಲು ಇರುತ್ತಾರೆ, ಆದರೆ ನಾವು ವಿರುದ್ಧವಾಗಿ ಮಾಡುತ್ತೇವೆ. ವಸ್ತುಗಳೊಂದಿಗೆ ಪ್ರೀತಿ ಮತ್ತು ಜನರ ಬಳಕೆ. ಈ ಜಗತ್ತು ಎಷ್ಟೊಂದು ವಿಚಿತ್ರವಾಗಿದೆ ಅಲ್ಲವೇ? ಯಾರ ಕಣ್ಣುಗಳಲ್ಲಿ ನಿದ್ರೆ ಇದೆಯೋ ಅವರಿಗೆ ಒಳ್ಳೆಯ ಹಾಸಿಗೆ ಇಲ್ಲ, ಮತ್ತು ಯಾರ ಬಳಿ ಒಳ್ಳೆಯ ಹಾಸಿಗೆ ಇದೆಯೋ ಅವರ ಕಣ್ಣುಗಳಲ್ಲಿ ನಿದ್ರೆ ಇಲ್ಲ. ಯಾರ ಮನಸ್ಸಿನಲ್ಲಿ ದಯೆ ಇದೆಯೋ ಅವರಿಗೆ ನೀಡಲು ಹಣವಿಲ್ಲ, ಮತ್ತು ಯಾರ ಬಳಿ ಹಣವಿದೆಯೋ ಅವರಿಗೆ ದಯೆ ಇಲ್ಲ. ಯಾರಿಗೆ ಹಸಿವಿದೆಯೋ ಅವರಿಗೆ ತಿನ್ನಲು ಏನೂ ಇಲ್ಲ, ಮತ್ತು ಯಾರ ಬಳಿ ತಿನ್ನಲು ಇದೆಯೋ ಅವರಿಗೆ ಹಸಿವಿಲ್ಲ. ಯಾರೋ ತಮ್ಮವರಿಗಾಗಿ ರೊಟ್ಟಿಯನ್ನು ಬಿಡುತ್ತಾರೆ, ಯಾರೋ ರೊಟ್ಟಿಗಾಗಿ ತಮ್ಮವರನ್ನು ಬಿಡುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ಜೀವನದಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನು ಹೀಗೆ ಮಾಡಬೇಕು, ಅವುಗಳಿಗೆ ಆ ಮೇಲಿನವನು ಹೊರತು ಬೇರೆ ಯಾರೂ ಸಾಕ್ಷಿಯಾಗಬಾರದು. ಜೀವನ ಸಿಗುವುದು ಅದೃಷ್ಟದ ಮಾತು, ಮರಣ ಸಂಭವಿಸುವುದು ಸಮಯದ ಮಾತು. ಆದರೆ ಮರಣದ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿರುವುದು ಇದು ಕರ್ಮಗಳ ಮಾತು. ತಾಳ್ಮೆ ದುರ್ಬಲತೆಯಲ್ಲ, ಬದಲಾಗಿ ಇದು ಎಲ್ಲರಲ್ಲಿಯೂ ಇಲ್ಲದ ಶಕ್ತಿ. ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಕೇವಲ ಸರಿಯಾದ ಸಮಯದಲ್ಲಿ ಈಡೇರುತ್ತವೆ. ಮನುಷ್ಯನು ತನ್ನ ನಂಬಿಕೆಯಿಂದ ನಿರ್ಮಿತನಾಗುತ್ತಾನೆ. ಅವನು ಹೇಗೆ ನಂಬುತ್ತಾನೋ ಹಾಗೆಯೇ ಆಗುತ್ತಾನೆ. ಎಲ್ಲವನ್ನೂ ನಕಲಿಸಬಹುದು, ಆದರೆ ಚಾರಿತ್ರ ಮತ್ತು ವರ್ತನೆಯನ್ನು ನಕಲಿಸಲು ಸಾಧ್ಯವಿಲ್ಲ. ನಿಘಂಟಿನಲ್ಲಿ ಅಸಂಖ್ಯಾತ ಪದಗಳಿದ್ದರೂ ಮೌನವಾಗಿರುವುದು ಅತ್ಯುತ್ತಮ. ಜಗತ್ತಿನಲ್ಲಿ ಸಾವಿರಾರು ಬಣ್ಣಗಳಿದ್ದರೂ ಶ್ವೇತ ಬಣ್ಣವು ಅತ್ಯುತ್ತಮ. ತಿನ್ನಲು ಜಗತ್ತಿನಾದ್ಯಂತ ವಸ್ತುಗಳಿದ್ದರೂ ಉಪವಾಸವು ದೇಹಕ್ಕೆ ಅತ್ಯುತ್ತಮ. ನೋಡಲು ಎಷ್ಟೇ ವಿಷಯಗಳಿದ್ದರೂ ಕಣ್ಣುಗಳಿಂದ ಒಳಗೆ ನೋಡುವುದು ಅತ್ಯುತ್ತಮ. ಸೋನೆಡ ಲಂಕಾ ಮತ್ತು ಪುಷ್ಪಕ ವಿಮಾನ ರಾವಣನ ಬಳಿಯಿತ್ತು, ರಾಮನು ವನವಾಸವನ್ನೇ ಕಂಡನು. ರಾಜ್ಯಭಾರ ಕಂಸನ ಬಳಿಯಿತ್ತು, ಜೈಲಿನಲ್ಲೂ ಜನ್ಮ ಕೃಷ್ಣನಿಗೆ ಸಿಕ್ಕಿತ್ತು. ರಾಜಮಹಲ್ನಲ್ಲಿ ಕೌರವರು ವಾಸಿಸುತ್ತಿದ್ದರು, ವನವಾಸ ಪಾಂಡವರು ಅನುಭವಿಸಬೇಕಾಯಿತು. ಹೋರಾಟ ಯಾವಾಗಲೂ ಸತ್ಯದೊಂದಿಗೆ ಸಾಗುತ್ತದೆ. ಸತ್ಯಕ್ಕಾಗಿ ಭಗವಂತನಿಗೂ ಹೋರಾಡಬೇಕಾದಾಗ ನಾವು ಕೇವಲ ಮನುಷ್ಯರು. ವಿಷಯ ತುಂಬಾ ಚಿಕ್ಕದು, ಆದರೆ ಆಳವಾದದ್ದು. ಚದುರಿದ ಸಮಾಜ ಮತ್ತು ಚದುರಿದ ಕುಟುಂಬ ಎಂದಿಗೂ ಚಕ್ರವರ್ತಿ ಆಗಲು ಸಾಧ್ಯವಿಲ್ಲ, ಆದರೆ ಅವರು ಪರಸ್ಪರ ಹೋರಾಡಿ ಇತರರನ್ನು ಚಕ್ರವರ್ತಿಗಳನ್ನಾಗಿ ಮಾಡುತ್ತಾರೆ. ಯಾವ ಮನೆಯಲ್ಲಿ ಪ್ರೀತಿ ಮತ್ತು ಹಿರಿಯರ ಗೌರವವಿದೆಯೋ ಅಲ್ಲಿ ದೇವರ ವಾಸವಿರುತ್ತದೆ.
ಪ್ರೀತಿ ಹಂಚಿದಾಗ ರಾಮಾಯಣ ಬರೆಯಲಾಯಿತು ಮತ್ತು ಸಂಪತ್ತು ಹಂಚಿದಾಗ ಮಹಾಭಾರತ ಬರೆಯಲಾಯಿತು. ನೆನಪಿಡಿ, ಒಬ್ಬ ವ್ಯಕ್ತಿಯ ಅವನತಿಯು ಅವನು ತನ್ನವರನ್ನು ಕೆಡಿಸಲು ಇತರರಿಂದ ಸಲಹೆ ಪಡೆಯಲು ಪ್ರಾರಂಭಿಸಿದಾಗ ಶುರುವಾಗುತ್ತದೆ. ಒಂದು ಕಲ್ಲು ತೆಗೆದುಕೊಂಡು ಈ ಕಲ್ಲನ್ನು ಯಾವುದೇ ಪ್ರಾಣಿಗೆ, ನಾಯಿಗಾಗಲಿ ಅಥವಾ ಬೆಕ್ಕಿಗಾಗಲಿ ಎಸೆಯಿರಿ. ಆ ಪ್ರಾಣಿಯು ಹೆದರಿ ಓಡಿ ಹೋಗುವುದನ್ನು ನೀವು ನೋಡುತ್ತೀರಿ. ಈಗ ಅದೇ ಕಲ್ಲು ತೆಗೆದುಕೊಂಡು ಜೇನುಗೂಡಿಗೆ ಎಸೆಯಿರಿ. ನಂತರ ಜೇನುನೊಣಗಳು ನಿಮ್ಮನ್ನು ಏನು ಮಾಡುತ್ತವೆ ನೋಡಿ. ಕಲ್ಲು ಅದೇ ಮತ್ತು ನೀವೂ ಅದೇ. ವ್ಯತ್ಯಾಸ ಕೇವಲ ಪ್ರಾಣಿ ಒಬ್ಬಂಟಿಯಾಗಿತ್ತು ಮತ್ತು ಜೇನುನೊಣಗಳು ಗುಂಪಿನಲ್ಲಿದ್ದವು. ಏಕತೆಯಲ್ಲಿಯೇ ಶಕ್ತಿಯಿದೆ. ಸಂಯುಕ್ತರಾಗಿರಿ, ಸಂಘಟಿತರಾಗಿರಿ, ಪ್ರೀತಿಯಿಂದ ಇರಿ. ಯಾರೇ ಎಷ್ಟೇ ಮಹಾನಾದರೂ ಪ್ರಕೃತಿ ಎಂದಿಗೂ ಯಾರಿಗೂ ಮಹಾನಾಗಲು ಅವಕಾಶ ನೀಡುವುದಿಲ್ಲ. ಕೋಗಿಲೆಗೆ ಕಂಠವನ್ನು ಕೊಟ್ಟಿತು, ಆದರೆ ರೂಪವನ್ನು ಕಸಿದುಕೊಂಡಿತು. ನವಿಲಿಗೆ ರೂಪವನ್ನು ಕೊಟ್ಟಿತು, ಆದರೆ ಇಚ್ಛೆಯನ್ನು ಕಸಿದುಕೊಂಡಿತು. ಮನುಷ್ಯನಿಗೆ ಇಚ್ಛೆಯನ್ನು ಕೊಟ್ಟಿತು, ಆದರೆ ಸಂತೋಷವನ್ನು ಕಸಿದುಕೊಂಡಿತು. ಸಂತನಿಗೆ ಸಂತೋಷವನ್ನು ಕೊಟ್ಟಿತು, ಆದರೆ ಪ್ರಪಂಚವನ್ನು ಕಸಿದುಕೊಂಡಿತು. ನಿಮ್ಮ ಮೇಲೆ ಎಂದಿಗೂ ಅಹಂಕಾರ ಪಡಬೇಡಿ. ಹೇ ಮನುಷ್ಯನೇ, ದೇವರು ನಿನ್ನ ಮತ್ತು ನನ್ನಂತಹ ಎಷ್ಟೋ ಜನರನ್ನು ಮಣ್ಣಿನಿಂದ ಮಾಡಿ ಮಣ್ಣಿನಲ್ಲಿ ಸೇರಿಸಿಬಿಟ್ಟನು. ಓಟದಲ್ಲಿ ಗೆಲ್ಲುವ ಕುದುರೆಗೆ ಯಶಸ್ಸು ಎಂದರೇನು ಎಂದು ಗೊತ್ತಿರುವುದಿಲ್ಲ. ಅದು ಓಡುತ್ತದೆಂದರೆ ಕೇವಲ ತನ್ನ ಮಾಲೀಕನಿಂದ ಸಿಗುವ ಕಷ್ಟದ ಕಾರಣದಿಂದ. ಒಂದು ವೇಳೆ ನೀವು ನಿಮ್ಮನ್ನು ಎಂದಾದರೂ ಕಷ್ಟದಲ್ಲಿ ಕಂಡುಕೊಂಡರೆ, ನಿಮ್ಮ ಮಾಲೀಕ ಅಂದರೆ ದೇವರು ನಿಮ್ಮ ಗೆಲುವು ಆಗಬೇಕು ಎಂದು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ಕೇವಲ ಇಷ್ಟೇ ಮನಸ್ಸು ಮಾಡುತ್ತದೆ. ಯಾರೋ ಬಂದು ನಿಧಾನವಾಗಿ ಹತ್ತಿರ ಕುಳಿತು ಭುಜದ ಮೇಲೆ ಕೈ ಹಾಕಿ ಸುಮ್ಮನೆ ಜೊತೆಗಿದ್ದರೆ ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಉತ್ತರ ಇಲ್ಲ. ಕೇವಲ ಜೊತೆಗಿರುವ ಭಾವನೆ ನೀಡಿದರೆ. ಇದನ್ನು ತಂದೆ ತಾಯಿಗಿಂತ ಚೆನ್ನಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ. ಒಂದು ಪುಟ್ಟ ಮಗು ತನ್ನ ತಂದೆಯೊಂದಿಗೆ ಹೋಗುತ್ತಿತ್ತು. ಅವರು ಸೇತುವೆಯ ಮೂಲಕ ಹಾದು ಹೋದರು. ಕೆಳಗೆ ನದಿಯ ಹರಿವು ತೀವ್ರವಾಗಿತ್ತು. ತಂದೆ ಹೇಳಿದರು, ಹೆದರಬೇಡ ಮಗಳೇ, ನನ್ನ ಕೈ ಹಿಡಿ. ಮಗು ಹೇಳಿತು, ಇಲ್ಲ ಅಪ್ಪ, ನೀವು ನನ್ನ ಕೈ ಹಿಡಿದುಕೊಳ್ಳಿ. ಅಪ್ಪ ನಕ್ಕು ಹೇಳಿದರು, ನಾನು ನಿನ್ನ ಕೈ ಹಿಡಿದುಕೊಂಡರೂ ಅಥವಾ ನೀನು ನನ್ನ ಕೈ ಹಿಡಿದುಕೊಂಡರೂ ಏನು ವ್ಯತ್ಯಾಸ? ಮಗು ಹೇಳಿತು, ಅಪ್ಪ, ಒಂದು ವೇಳೆ ನಾನು ನಿಮ್ಮ ಕೈ ಹಿಡಿದುಕೊಂಡರೆ ಮತ್ತು ಏನಾದರೂ ಆದರೆ ಬಹುಶಃ ನಾನು ನಿಮ್ಮ ಕೈ ಬಿಡಬಹುದು. ಆದರೆ ಒಂದು ವೇಳೆ ನೀವು ನನ್ನ ಕೈ ಹಿಡಿದುಕೊಂಡರೆ ಏನಾದರೂ ಆಗಲಿ, ನೀವು ನನ್ನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ ಎಂದು ನನಗೆ ಗೊತ್ತು. ಸತ್ಯ, ಮಕ್ಕಳು ಕೈ ಬಿಡುತ್ತಾರೆ, ಆದರೆ ತಂದೆ ತಾಯಿ ಎಂದಿಗೂ ಕೈ ಬಿಡುವುದಿಲ್ಲ. ಬಾಲ್ಯದಲ್ಲಿ ದೇವಾಲಯಗಳಲ್ಲಿ ಜನಸಂದಣಿಯಿಂದಾಗಿ ದೇವರ ದರ್ಶನವಾಗದಿದ್ದಾಗ ತಂದೆ ಭುಜದ ಮೇಲೆ ಎತ್ತಿ ದರ್ಶನ ಮಾಡಿಸುತ್ತಿದ್ದರು. ಆಗ ಅಷ್ಟೊಂದು ಗೊತ್ತಿರಲಿಲ್ಲ ಭುಜದ ಮೇಲೆ ಎತ್ತಿದವರೇ ದೇವರು ಎಂದು. 3 ಸುವರ್ಣ ಮಾತುಗಳು. ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರಿಂದ ಖಂಡಿತ ಕ್ಷಮೆ ಕೇಳಿ. ನಿಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ಬಿಡಬೇಡಿ. ನಿಮ್ಮನ್ನು ನಂಬುವವರಿಂದ ಎಂದಿಗೂ ಏನನ್ನೂ ಮರೆಮಾಡಬೇಡಿ. ಯಾರಾದರೂ ನಿಮ್ಮನ್ನು ರಹಸ್ಯವಾಗಿ ನೋಡಿದರೆ ನಿಮ್ಮ ದುರ್ಬಲ ಭಾಗವನ್ನು ಯಾರಿಗೂ ಹೇಳಬೇಡಿ. ಇಲ್ಲದಿದ್ದರೆ ದುರ್ಬಲ ಭಾಗವು ನೋವುಂಟು ಮಾಡುತ್ತದೆ. ಸಮಯ ಬದಲಾಗಲಿರುತ್ತದೆ. ಕೆಲವು ಕ್ಷಣಗಳು ಮಾತ್ರ ನಿಲ್ಲುತ್ತವೆ. ಜೀವನದ ಸಂಜೆಯಾಗಲಿ ಅಥವಾ ದುಃಖಗಳ ಸಂಜೆಯಾಗಲಿ ಕಣ್ಣುಗಳು ಮುಚ್ಚಿ ಹೋಗುತ್ತವೆ. ಜೀವನದಲ್ಲಿ ಎಲ್ಲವೂ ಒಂದು ಕಾರಣಕ್ಕಾಗಿಯೇ ನಡೆಯುತ್ತದೆ. ತಪ್ಪುಗಳು ಸಂಭವಿಸುತ್ತವೆ. ಇದರಿಂದ ನಾವು ಸರಿಯಾದದರ ಮೌಲ್ಯವನ್ನು ತಿಳಿದುಕೊಳ್ಳಬಹುದು. ಯಾರಾದರೂ ವ್ಯಕ್ತಿಯನ್ನು ತಿಳಿದುಕೊಳ್ಳಲು ಬಯಸುವಿರಾ? ಅವರೊಂದಿಗೆ ಸಲಹೆ ಕೇಳಿ. ಅವರು ನೀಡಿದ ಸಲಹೆಯು ವ್ಯಕ್ತಿಯ ಪಾತ್ರವನ್ನು ಹೇಳುತ್ತದೆ. ಮನುಷ್ಯನ ಎಲ್ಲ ಸಮಸ್ಯೆಗಳ ಕಾರಣ 2 ವಿಷಯಗಳಿಂದ: ಅದೃಷ್ಟಕ್ಕಿಂತ ಹೆಚ್ಚು ಬಯಸುವುದು ಮತ್ತು ಸಮಯಕ್ಕಿಂತ ಮುಂಚೆ ಬಯಸುವುದು. ನಾವು ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ ಅದರಿಂದ ಯಾವುದೇ ವ್ಯತ್ಯಾಸವಿಲ್ಲ. ಹೃದಯದಲ್ಲಿ ಏನನ್ನಾದರೂ ನೀಡುವ ಭಾವನೆ ಇದ್ದರೆ ನಮ್ಮ ಒಂದು ನಗು ಅನೇಕ ಜನರ ಸಂತೋಷಕ್ಕೆ ಕಾರಣವಾಗಬಹುದು. ಕೋಪವು ಒಂದು ವಿಷಯ. ಇದರಲ್ಲಿ ನೀವು ಸಿಕ್ಕಿಹಾಕಿಕೊಳ್ಳುತ್ತೀರಿ, ಪಶ್ಚಾತ್ತಾಪ ಪಡುತ್ತೀರಿ ಮತ್ತು ಹಿಂದೆ ಬೀಳುತ್ತೀರಿ. ಕೋಪಕ್ಕೆ ತನ್ನದೇ ಆದ ಕುಟುಂಬವಿದೆ. ಕೋಪದ ಸಹೋದರಿ ಹಠ.
ಕೋಪದ ಪತ್ನಿ ಹಿಂಸೆ, ಕೋಪದ ಹಿರಿಯ ಸಹೋದರ ಅಹಂಕಾರ, ತಾಯಿ ನಿರ್ಲಕ್ಷ್ಯ, ತಂದೆಯ ಹೆಸರು ಭಯ, ನಿಂದೆ ಮತ್ತು ಚುಗುಲಿ ಕೋಪದ ಹೆಣ್ಣುಮಕ್ಕಳು. ಒಬ್ಬಳು ಮೋಹದ ಬಳಿ ವಾಸಿಸುತ್ತಾಳೆ, ಇನ್ನೊಬ್ಬಳು ಕಿವಿಯ ಬಳಿ. ಅಸೂಯೆ ಈ ಕುಟುಂಬದ ಹೆಂಡತಿಯಾಗಿದ್ದು, ಮೊಮ್ಮಗಳು ದ್ವೇಷ, ಅದು ಯಾವಾಗಲೂ ಮೂಗಿನ ಬಳಿ ಇರುತ್ತದೆ. ಕೋಪದ ಸಂಪೂರ್ಣ ಕುಟುಂಬದಿಂದ ಯಾವಾಗಲೂ ದೂರವಿರಿ. ಸ್ಥಾನಮಾನ, ಹುದ್ದೆ ಅಥವಾ ಹಣದಿಂದ ನಿಮ್ಮ ಶ್ರೇಷ್ಠತೆಯನ್ನು ನಿರ್ಧರಿಸಲಾಗುವುದಿಲ್ಲ. ಬದಲಾಗಿ ನಿಮ್ಮ ಆಚಾರ, ವಿಚಾರ ಮತ್ತು ವರ್ತನೆಯು ನಿಮ್ಮ ಶ್ರೇಷ್ಠತೆಯನ್ನು ನಿರ್ಧರಿಸುತ್ತದೆ. ವಿಚಾರಗಳಿಂದ ಮುಕ್ತವಾಗಿರಿ, ಆದರೆ ಸಂಸ್ಕಾರಗಳಿಂದ ಬದ್ಧರಾಗಿರಿ. ನಿಸ್ವಾರ್ಥವಾಗಿ ಕರ್ಮಗಳನ್ನು ಮಾಡುತ್ತಾ ಇರಿ. ಏನಾದರೂ ಆಗಲಿ ಒಳ್ಳೆಯದಾಗುತ್ತದೆ, ಸ್ವಲ್ಪ ತಡವಾಗಿ, ಆದರೆ ಸರಿಯಾಗುತ್ತದೆ. ಇಂದು ಸಮಯ ನಮ್ಮನ್ನು ಬಂಧಿಸಿದೆ, ನಮ್ಮ ದೃಷ್ಟಿಕೋನವನ್ನಲ್ಲ, ನಮ್ಮ ಯೋಚನೆಯನ್ನಲ್ಲ. ಇಂದು ನಾವು ಮುಚ್ಚಿದ ಬಾಗಿಲುಗಳ ಕಿಟಕಿಗಳನ್ನು ತೆರೆದು ಏನು ನೋಡಲು ಬಯಸುತ್ತೇವೆ ಎಂಬುದು ನಮ್ಮ ದೃಷ್ಟಿಕೋನ. ಒಬ್ಬ ಮಹಿಳೆಯ ಪತಿಯನ್ನು ಮರುಭೂಮಿಯ ಸಮೀಪವಿದ್ದ ಸೈನ್ಯದ ತರಬೇತಿ ಶಿಬಿರಕ್ಕೆ ವರ್ಗಾಯಿಸಲಾಯಿತು. ಅವಳು ತನ್ನ ಪತಿಯೊಂದಿಗೆ ಅಲ್ಲಿಗೆ ಹೋದಾಗ ಕೆಲವು ದಿನಗಳಲ್ಲೇ ಆ ಸ್ಥಳವನ್ನು ದ್ವೇಷಿಸಲು ಪ್ರಾರಂಭಿಸಿದಳು. ಅವಳ ಪತಿ ಪ್ರತಿದಿನ ಮರುಭೂಮಿಯಲ್ಲಿ ಕರ್ತವ್ಯಕ್ಕೆ ಹೋಗಬೇಕಿತ್ತು ಮತ್ತು ಅವಳು ಒಂಟಿಯಾಗಿ ಉಳಿದಳು. ನಿರಂತರವಾಗಿ ಹೆಚ್ಚುತ್ತಿರುವ ತಾಪಮಾನ, ಸಹಿಸಲಾಗದ ಶಾಖ, ಸುತ್ತಲೂ ಕಳ್ಳಿಗಿಡಗಳು ಮಾತ್ರ. ಮಾತನಾಡಲು ಯಾರೂ ಇರಲಿಲ್ಲ. ಬಿಸಿ ಗಾಳಿ ನಿರಂತರವಾಗಿ ಬೀಸುತ್ತಿತ್ತು. ಏನು ತಿಂದರೂ, ಕುಡಿದರೂ, ಉಸಿರಾಡಿದರೂ ಎಲ್ಲದರಲ್ಲೂ ಧೂಳು ತುಂಬಿತ್ತು. ಅವಳು ತನ್ನ ತಂದೆಗೆ ಪತ್ರ ಬರೆದಳು, ಎಲ್ಲವನ್ನೂ ವಿವರಿಸಿದಳು ಮತ್ತು ಕೊನೆಗೆ ಹೀಗೆ ಬರೆದಳು: ಇಲ್ಲಿ ಒಂದು ದಿನವೂ ಇರುವುದು ನನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನು ಮೀರಿಕೋಗಿದೆ. ಇದಕ್ಕಿಂತ ಜೈಲಿನಲ್ಲಿರುವುದೇ ಉತ್ತಮವಾಗಿತ್ತು. ಅವಳ ತಂದೆ ಉತ್ತರಿಸಿದ್ದು ಕೇವಲ 2 ಸಾಲುಗಳು, ಮತ್ತು ಆ 2 ಸಾಲುಗಳು ಆ ಮಹಿಳೆಯ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದವು. ಅವಳ ತಂದೆ ಉತ್ತರದಲ್ಲೂ ಏನು ಬರೆದಿದ್ದರು ಗೊತ್ತಾ? 2 ಜನರು ಜೈಲಿನ ಕಬ್ಬಿಣದ ಸಲಾಕೆಗಳ ಹಿಂದೆ ನೋಡಿದರು. ಒಬ್ಬನು ಕೆಸರನ್ನು ನೋಡಿದನು, ಇನ್ನೊಬ್ಬನು ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನು ನೋಡಿದನು. ಈ ಸಾಲುಗಳನ್ನು ಅವಳು ಪದೇ ಪದೇ ಓದಿದಳು. ಅವು ಅವಳ ಮೇಲೆ ಅಷ್ಟೊಂದು ಆಳವಾದ ಪರಿಣಾಮ ಬೀರಿದವು. ನಂತರ ಅವಳು ಎಂದಿಗೂ ಜೀವನದಲ್ಲಿ ದೂರು ನೀಡಲಿಲ್ಲ. ಅದರ ನಂತರ ಅವಳು ಕೇವಲ ಅನುಗ್ರಹಗಳನ್ನು ಎಣಿಸಿದಳು ಮತ್ತು ಅದಕ್ಕಾಗಿ ದೇವರನ್ನು ಸ್ತುತಿಸಿದಳು. ಅದರ ನಂತರ ಅವಳು ತನ್ನ ಜೀವನದಲ್ಲಿ ಎಂದಿಗೂ ಕೆಸರನ್ನು ನೋಡಲಿಲ್ಲ, ಕೇವಲ ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನು ನೋಡಿದಳು. ನೀವು ಹೇಗೆ ನೋಡಲು ಬಯಸುತ್ತೀರೋ ಜೀವನ ಹಾಗೆಯೇ ಇರುತ್ತದೆ. ನಿಸ್ಸಂದೇಹವಾಗಿ ಅನೇಕ ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಆದರೆ ಅವುಗಳಿಗೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಎಂಬುದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿರುತ್ತದೆ. ಒಬ್ಬ ಗುರುಗಳಿಂದ ಶಿಷ್ಯನು ಹೇಳಿದನು, ಗುರೂಜಿ, ಒಬ್ಬ ವ್ಯಕ್ತಿ ಆಶ್ರಮಕ್ಕಾಗಿ ಹಸುವನ್ನು ಉಡುಗೊರೆಯಾಗಿ ನೀಡಿದ್ದಾನೆ. ಗುರುಗಳು ಉತ್ತರಿಸಿದರು, ಒಳ್ಳೆಯದಾಯಿತು, ಎಲ್ಲರಿಗೂ ಹಾಲು ಕುಡಿಯಲು ಸಿಗುತ್ತದೆ. ಕೆಲವು ದಿನಗಳ ನಂತರ ಶಿಷ್ಯನು ಮತ್ತೆ ಬಂದು ಹೇಳಿದನು, ಗುರೂಜಿ, ಹಸುವನ್ನು ಕೊಟ್ಟಿದ್ದ ವ್ಯಕ್ತಿ ಬಂದು ತನ್ನ ಹಸುವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋದನು. ಗುರುಗಳು ಹೇಳಿದರು, ಒಳ್ಳೆಯದಾಯಿತು, ಸಗಣಿ ತೆಗೆಯುವ ತೊಂದರೆಯಿಂದ ಮುಕ್ತಿ ಸಿಕ್ಕಿತು. ಪರಿಸ್ಥಿತಿ ಬದಲಾದಾಗ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ, ಆಗ ದುಃಖವು ಸುಖವಾಗಿ ಬದಲಾಗುತ್ತದೆ. ಇಡೀ ಆಟ ದೃಷ್ಟಿಕೋನದ್ದೇ ಸ್ನೇಹಿತರೆ. ಈ 2 ಸಾಲುಗಳನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ಮತ್ತು ಪುನರಾವರ್ತಿಸಿ. ಯಾವಾಗ ಪರಿಸ್ಥಿತಿಗಳು ಪ್ರತಿಕೂಲವಾಗಿರುತ್ತವೋ. 2 ಜನರು ಜೈಲಿನ ಕಬ್ಬಿಣದ ಸಲಾಕೆಗಳ ಹಿಂದೆ ನೋಡಿದರು. ಒಬ್ಬನು ಕೆಸರನ್ನು ನೋಡಿದನು, ಇನ್ನೊಬ್ಬನು ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನು. ಯಾವ ಸಮಯದಲ್ಲಿ ಯಾವುದೇ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆಯೋ ಅದರೊಂದಿಗೆ ಅದರ ಪರಿಹಾರವೂ ಹುಟ್ಟಿಕೊಳ್ಳುತ್ತದೆ. ಅತಿ ಕಷ್ಟಕರ ಸಂದರ್ಭಗಳಲ್ಲಿಯೂ ದಿನವೂ ಕೇವಲ 24 ಗಂಟೆಗಳೇ ಇರುತ್ತದೆ. ಸಮಯ ಎಲ್ಲಿ ನಿಲ್ಲುತ್ತದೆ, ಹೇಗಾದರೂ ಹಾದು ಹೋಗುತ್ತದೆ. ಅತಿ ಕತ್ತಲೆಯ ರಾತ್ರಿಯೂ ತನ್ನ ಗರ್ಭದಲ್ಲಿ ಹಗಲಿನ ಬೆಳಕನ್ನು ಹೊಂದಿರುತ್ತದೆ. ಜೀವನ ಕೆಲವೊಮ್ಮೆ ಸುರಂಗದ ಮೂಲಕ ರೈಲು ಹಾದು ಹೋಗುವಂತೆ ಕತ್ತಲೆಯಿಂದ ತುಂಬಿದ ಸುರಂಗದ ಮೂಲಕ ಹಾದು ಹೋಗುತ್ತದೆ. ಆದರೆ ನಾವು ಆಗ ನಮ್ಮ ಟಿಕೆಟ್ ಎಸೆದು ಆ ರೈಲಿನಿಂದ ಹೊರಗೆ ಹಾರುತ್ತೇವೆಯೇ? ಇಲ್ಲ, ಏಕೆಂದರೆ ರೈಲಿನ ಚಾಲಕ ನಮ್ಮನ್ನು ಸುರಕ್ಷಿತವಾಗಿ ಆ ಸುರಂಗದಿಂದ ಹೊರಗೆ ಕರೆದೊಯ್ಯುತ್ತಾನೆ ಎಂದು ನಮಗೆ ನಂಬಿಕೆ ಇರುತ್ತದೆ. ಜೀವನದ ರೈಲು ದುಃಖಗಳು ಮತ್ತು ತೊಂದರೆಗಳ ಸುರಂಗದ ಮೂಲಕ ಹಾದು ಹೋಗುವಾಗ ಸುತ್ತಲೂ ಕತ್ತಲೆ ಕಾಣುತ್ತಿದ್ದಾಗಲೂ ಆ ನಂಬಿಕೆಯ ಅಗತ್ಯವಿದೆ. ಜೀವನದ ಚಾಲಕನ ಮೇಲೆ ನಂಬಿಕೆ ಅವನು ಖಂಡಿತವಾಗಿಯೂ ದಾಟಿಸುತ್ತಾನೆ. ಕೇವಲ ನೆನಪಿಡಿ, ಕೆಲವೊಮ್ಮೆ ಸುರಂಗ ಬಹಳ ಚಿಕ್ಕದಾಗಿರುತ್ತದೆ ಮತ್ತು ಕೆಲವೊಮ್ಮೆ ಬಹಳ ದೊಡ್ಡದಾಗಿರುತ್ತದೆ. ಆದರೆ ಕೊನೆಯಲ್ಲಿ ಇದು ಒಂದು ಸುರಂಗವೇ. ಅದರ ಇನ್ನೊಂದು ಕಡೆ ಬೆಳಕು, ಮಾತ್ರ ಬೆಳಕು. ಕೇವಲ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಕೊಂಬೆಗಳು ಉಳಿದಿದ್ದರೆ ಎಲೆಗಳೂ ಬರುತ್ತವೆ. ಈ ದಿನಗಳು ಕೆಟ್ಟದ್ದಾಗಿದ್ದರೆ ಏನಾಯಿತು? ಒಳ್ಳೆ ದಿನಗಳು ಬರುತ್ತವೆ. ಒಂದು ಮನೆಯಲ್ಲಿ 5 ದೀಪಗಳು ಉರಿಯುತ್ತಿದ್ದವು. ಒಂದು ದಿನ ಮೊದಲ ದೀಪವು ಹೇಳಿತು, ಇಷ್ಟು ಉರಿದರೂ ನನ್ನ ಬೆಳಕಿಗೆ ಯಾವುದೇ ಮನ್ನಣೆ ಇಲ್ಲ. ಇಂದು ನಾನು ಎಲ್ಲರಿಗೂ ವ್ಯರ್ಥ. ಇದಕ್ಕಿಂತ ನಾನು ಆರಿಹೋಗುವುದೇ ಉತ್ತಮ. ಹೀಗೆ ಹೇಳಿ ಆ ದೀಪವು ಆರಿಹೋಯಿತು. ಆ ದೀಪ ಯಾವುದು ಗೊತ್ತಾ? ಆ ದೀಪ ಉತ್ಸಾಹದ ಪ್ರತೀಕವಾಗಿತ್ತು. ಅದನ್ನು ನೋಡಿ 2ನೇ ದೀಪವು
ಶಾಂತಿಯ ಪ್ರತೀಕವಾಗಿದ್ದು ಹೇಳಿತು, ನಾನು ಕೂಡ ಆರಿ ಹೋಗಬೇಕು. ನಾನು ನಿರಂತರವಾಗಿ ಜಗತ್ತಿಗೆ ಶಾಂತಿಯ ಬೆಳಕನ್ನು ನೀಡುತ್ತಿದ್ದೇನೆ, ಆದರೆ ಜನರು ಇನ್ನೂ ಹಿಂಸೆ ಮಾಡುತ್ತಾರೆ. ಹೀಗೆ ಹೇಳಿ ಆ ದೀಪವೂ ಆರಿಹೋಯಿತು. ಮೂರನೇ ದೀಪ, ಭ್ರಾತೃತ್ವದ ದೀಪ, ಅದನ್ನು ನೋಡಿ ಆರಿಹೋಯಿತು. ಈಗ ಉತ್ಸಾಹವೂ ಇರಲಿಲ್ಲ, ಶಾಂತಿಯೂ ಇರಲಿಲ್ಲ, ಭ್ರಾತೃತ್ವವೂ ಇರಲಿಲ್ಲ. ಹಾಗಿದ್ದ ಮೇಲೆ ನಾಲ್ಕನೇ ದೀಪ ಏಕತೆಯ ಪ್ರತೀಕವಾಗಿದ್ದು ಅದು ಹೇಗೆ ಉರಿಯುತ್ತಾ ಉಳಿಯಲು ಸಾಧ್ಯವಿತ್ತು? ಅದೂ ಕೂಡ ಕೊನೆಗೆ ಆರಿಹೋಯಿತು. ಆದರೆ ಒಂದು ದೀಪ ಮಾತ್ರ ಇನ್ನೂ ಉರಿಯುತ್ತಿತ್ತು. ಒಂದು ಚಿಕ್ಕ ದೀಪ ತನ್ನ ಮಂದವಾದ ಜ್ವಾಲೆಯಿಂದ ನಿರಂತರವಾಗಿ ಉರಿಯುತ್ತಿತ್ತು. ಒಂದು ಚಿಕ್ಕ ಮಗು ಮನೆಗೆ ಬಂದಿತ್ತು. ಅದು ಆರಿಹೋದ 4 ದೀಪಗಳನ್ನು ನೋಡಿ ದುಃಖಿಸಲಿಲ್ಲ. ಬದಲಾಗಿ 5ನೇ ಉರಿಯುತ್ತಿರುವ ದೀಪವನ್ನು ನೋಡಿ ಸಂತೋಷದಿಂದ ಕುಣಿಯಿತು. ಮತ್ತು ಆ ಪುಟ್ಟ ದೀಪದಿಂದ ಆ 4 ಆರಿಹೋಗಿದ್ದ ದೀಪಗಳನ್ನು ಮತ್ತೆ ಬೆಳಗಿಸಿತು. ಆ ದೀಪ ಯಾವುದು ಗೊತ್ತಾ? ಆ ದೀಪ ಭರವಸೆಯ ದೀಪವಾಗಿತ್ತು, ಆಶೆಯ ದೀಪವಾಗಿತ್ತು. ಭರವಸೆ ಸಮಯದ ಒಂದು ದೊಡ್ಡ ಆಧಾರ. ಭರವಸೆ ಇದ್ದರೆ ಪ್ರತಿ ಅಲೆಯೂ ದಡ. ಕಷ್ಟದ ಸಮಯದಲ್ಲಿ ಯಾವುದಾದರೂ ಒಂದು ವಿಷಯ ಬಹಳ ಅಗತ್ಯವಿದ್ದರೆ ಅದು ಭರವಸೆ, ಆಶೆ, ಸಹಕಾರ ಮತ್ತು ಪರಸ್ಪರ ಜೊತೆಗೂಡಿ ನಿಲ್ಲುವ ಭಾವನೆ. ಮಿತ್ರರೇ, ಅದೃಷ್ಟದ ಈ ಬರಹಗಳನ್ನು ಅಳಿಸಲು ಅಸಾಧ್ಯ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಹೋಗಿ, ನಂತರ ದೇವರ ಮಹಿಮೆಯನ್ನು ನೋಡಿ. ನೋವು ಇಲ್ಲದಿದ್ದರೆ ಸಂತೋಷದ ಬೆಲೆ ಇರುತ್ತಿರಲಿಲ್ಲ. ಎಲ್ಲವೂ ಕೇವಲ ಬಯಸಿದರೆ ಸಿಗುವುದಾದರೆ ಜಗತ್ತಿನಲ್ಲಿ ಮೇಲಿನವನ ಅಗತ್ಯವಿರುತ್ತಿರಲಿಲ್ಲ. ಕೆಲವು ಕ್ಷಣಗಳು ಒಂಟಿಯಾಗಿ ಕುಳಿತು ದೇವರನ್ನು ಸ್ಮರಿಸಿ, ನಂತರ ನೋಡಿ, ಬಹಳ ಶಾಂತಿ ಸಿಗುತ್ತದೆ. ಹುಣಸೆ ಹಣ್ಣಿನ ಹೆಸರನ್ನು ಹೇಳಿದಾಗ ಬಾಯಲ್ಲಿ ನೀರು ಬರದಿದ್ದರೆ ಮತ್ತು ದೇವರ ಹೆಸರನ್ನು ಹೇಳಿದಾಗ ಆತ್ಮಕ್ಕೆ ತಂಪು ಸಿಗದಿದ್ದರೆ ಅದು ಸಾಧ್ಯವಿಲ್ಲ. ಕಳೆದು ಹೋದ ಜೀವನವನ್ನು ಎಂದಿಗೂ ನೆನಪಿಸಿಕೊಳ್ಳಬೇಡಿ. ಅದೃಷ್ಟದಲ್ಲಿ ಬರದಿದ್ದರ ಬಗ್ಗೆ ದೂರು ನೀಡಬೇಡಿ. ಏನಾಗಬೇಕೋ ಅದು ಆಗುತ್ತದೆ. ನೀವು ನಾಳೆಯ ಚಿಂತೆಯಲ್ಲಿ ಇಂದಿನ ನಗುವನ್ನು ಹಾಳು ಮಾಡಬೇಡಿ. ಜೀವನ ರಸ್ತೆಯಂತೆ ಅದು ಎಂದಿಗೂ ನೇರವಾಗಿರುವುದಿಲ್ಲ. ಸ್ವಲ್ಪ ಸಮಯದ ನಂತರ ತಿರುವು ಖಂಡಿತ ಬರುತ್ತದೆ. ಆದ್ದರಿಂದ ತಾಳ್ಮೆಯಿಂದ ನಡೆಯುತ್ತಾ ಇರಿ. ನಿಮ್ಮ ಜೀವನದ ಸುಖದ ತಿರುವು ನಿಮ್ಮನ್ನು ಕಾಯುತ್ತಿದೆ. ಕಷ್ಟಗಳು ಬಾಗಿಲು ತಟ್ಟಿದರೆ ಎಂದಿಗೂ ಹೆದರಬೇಡಿ. ನಿರ್ಭಯವಾಗಿ ಬಾಗಿಲು ತೆರೆಯಿರಿ. ಏಕೆಂದರೆ ಯಶಸ್ಸು ತನ್ನ ವೇಷ ಬದಲಿಸಿಕೊಂಡು ಬರುತ್ತದೆ. ನೆನಪಿಡಿ, ಭಯದ ಮುಂದೆ ಜಯವಿದೆ. ಸಮಯ ತಿರುವು ಪಡೆದಾಗ ಎಲ್ಲವನ್ನೂ ತಿರುವು ಹಾಕಿಬಿಡುತ್ತದೆ. ಆದ್ದರಿಂದ ಒಳ್ಳೆಯ ದಿನಗಳಲ್ಲಿ ಅಹಂಕಾರ ಪಡಬೇಡಿ ಮತ್ತು ಕೆಟ್ಟ ದಿನಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಸತ್ಯಕ್ಕೆ ಯಾವುದೇ ಸ್ಪರ್ಧೆ ಇಲ್ಲ ಎಂದು ಹೇಳುತ್ತಾರೆ, ಆದರೆ ಇಂದು ಸುಳ್ಳಿನ ಗುರುತು ಬಹಳಷ್ಟಿದೆ. ನಗರದಲ್ಲಿ ಮನುಷ್ಯನು ಸಿಗುವುದು ಕಷ್ಟ. ಹೇಳಿಕೊಳ್ಳಲು ಮನುಷ್ಯರು ಬಹಳಷ್ಟಿದ್ದಾರೆ. ಆ ಕಣ್ಣುಗಳ ಬಗ್ಗೆ ದುಃಖ, ಅವು ಕೇವಲ ತಾನು ನೋಡಬಯಸಿದ್ದನ್ನೇ ನೋಡುತ್ತವೆ. ಆ ಕಿವಿಗಳ ಬಗ್ಗೆ ದುಃಖ, ಅವು ಕೇವಲ ತಾನು ಕೇಳಬಯಸಿದ್ದನ್ನೇ ಕೇಳುತ್ತವೆ. ಆ ನಾಲಿಗೆಯ ಬಗ್ಗೆ ದುಃಖ, ಅದು ಕೇವಲ ತನ್ನ ಲಾಭಕ್ಕಾಗಿ ಮಾತನಾಡುತ್ತದೆ. ಹೃದಯದಿಂದ ನಮಸ್ಕರಿಸಿದರೆ ಪೂಜೆ ಆಗುತ್ತದೆ. ತಂದೆ ತಾಯಿಯ ಸೇವೆ ಅಮಾನತಾಗುತ್ತದೆ. ನಿಮ್ಮ ಪಾಪಗಳ ಖಾತೆ ತೆರೆದಾಗ ತಂದೆ ತಾಯಿಯ ಸೇವೆ ಜಾಮೀನಾಗುತ್ತದೆ. ಈ ಚಿಕ್ಕ ಜೀವನದಲ್ಲಿ ಅಡ್ಡಿಗಳು ಬಹಳಷ್ಟಿವೆ. ತಮಾಷೆ ನೋಡಲು ಇಲ್ಲಿ ಮನುಷ್ಯರು ಬಹಳಷ್ಟಿದ್ದಾರೆ. ನಾವೇ ಜೀವನವನ್ನು ಕ್ಲಿಷ್ಟಗೊಳಿಸಿಕೊಳ್ಳುತ್ತೇವೆ. ಇಲ್ಲದಿದ್ದರೆ ಜೀವನದ ನಕ್ಷೆಗಳು ಬಹಳ ಸುಲಭವಾಗಿವೆ. ಮೇಲಿನವನ ವಿಚಿತ್ರ ಆಟವಿದು. ಬರೆಯುವವನು ಅವನೇ, ಅಳಿಸುವವನು ಅವನೇ, ದಾರಿ ತಪ್ಪಿಸುವವನು ಅವನೇ, ದಾರಿ ತೋರಿಸುವವನು ಅವನೇ, ಸಿಕ್ಕಿ ಹಾಕಿಸುವವನು ಅವನೇ, ಬಿಡಿಸುವವನು ಅವನೇ. ಜೀವನದ ಕಷ್ಟದ ಸಮಯದಲ್ಲಿ ಕಾಣಿಸುವುದೂ ಇಲ್ಲ, ಆದರೆ ಜೊತೆ ನೀಡುವವನು ಅವನೇ. ವಿಚಿತ್ರ ಯುಗವಿದು. ಪ್ರತಿಯೊಬ್ಬರೂ ಇದನ್ನೇ ಯೋಚಿಸುತ್ತಾರೆ. ಇಡೀ ನಗರ ಸುಟ್ಟರೂ ನನ್ನ ಮನೆ ಸುಡಬಾರದು. ಈ ಯುಗದ ಮನುಷ್ಯರ ಓಟ ಹೀಗಿದೆ. ನಿನ್ನ ಗೋಡೆಗಿಂತ ನನ್ನ ಗೋಡೆ ಎತ್ತರವಾಗಬೇಕು. ಹೀಗೆ ಗಳಿಸಬೇಡಿ, ಅದು ಪಾಪವಾಗುತ್ತದೆ. ಹೀಗೆ ಖರ್ಚು ಮಾಡಬೇಡಿ, ಅದು ಸಾಲವಾಗುತ್ತದೆ. ಹೀಗೆ ತಿನ್ನಬೇಡಿ, ಅದು ಅನಾರೋಗ್ಯವಾಗುತ್ತದೆ. ಹೀಗೆ ಮಾತನಾಡಬೇಡಿ, ಅದು ಕಲಹವಾಗುತ್ತದೆ. ಹೀಗೆ ನಡೆಯಬೇಡಿ, ಅದು ತಡವಾಗುತ್ತದೆ. ಹೀಗೆ ಯೋಚಿಸಬೇಡಿ, ಅದು ಚಿಂತೆಯಾಗುತ್ತದೆ. ಯಾರೋ ಕೇಳಿದರು, ಎಲ್ಲವನ್ನೂ ಕಳೆದುಕೊಳ್ಳುವುದಕ್ಕಿಂತ ಕೆಟ್ಟದ್ದು ಯಾವುದು? ಬಹಳ ಸುಂದರ ಉತ್ತರ ಸಿಕ್ಕಿತು. ಎಲ್ಲವನ್ನೂ ಕಳೆದುಕೊಳ್ಳುವುದಕ್ಕಿಂತ ಕೆಟ್ಟದ್ದು ಆ ಭರವಸೆಯನ್ನು ಕಳೆದುಕೊಳ್ಳುವುದು. ಅದರ ಮೇಲೆ ನಾವು ಎಲ್ಲವನ್ನೂ ಮತ್ತೆ ಪಡೆಯಬಹುದು. ನೆನಪಿಡಿ, ಯಾರಿ ಬಳಿ ಭರವಸೆ ಇದೆಯೋ ಅವನು 1000 ಬಾರಿ ಸೋತರೂ ಸೋಲುವುದಿಲ್ಲ. ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳಬೇಡಿ. ನಿರಾಶೆ ಒಂದು ಜೌಗು ಪ್ರದೇಶ. ನೀವು ಮೊದಲ ಹೆಜ್ಜೆ ಇಡುತ್ತೀರಿ
ನಂತರ ಎರಡನೇ ಹೆಜ್ಜೆ ಇಡಬೇಕಾಗಿಲ್ಲ, ಏಕೆಂದರೆ ಜೌಗು ಪ್ರದೇಶವು ಕೇವಲ ಮೊದಲ ಹೆಜ್ಜೆಗಾಗಿ ಕಾಯುತ್ತಿರುತ್ತದೆ. ಜೀವನ ಒಂದು ಸುಂದರ ಪುಸ್ತಕ, ಆದರೆ ಈ ಪುಸ್ತಕದ ಎಲ್ಲಾ ಪುಟಗಳು ಸುಂದರವಾಗಿರಬೇಕೆಂದು ಕಡ್ಡಾಯವಿಲ್ಲ. ಅದು ನಮ್ಮ ಪ್ರಕಾರವಾಗಿರಲಿ. ಒಂದು ವೇಳೆ ಅಂತಹ ಒಂದು ಪುಟ ಬಂದರೆ, ಅದರಲ್ಲಿ ಶಾಂತಿ, ಸಮಾಧಾನ ಇಲ್ಲದಿದ್ದರೆ ತಾಳ್ಮೆ ವಹಿಸಿ. ದೇವರು ನಿಮ್ಮಿಂದ ನೀವು ಊಹಿಸಲೂ ಇಲ್ಲದ ಒಂದು ವಿಷಯವನ್ನು ಕಸಿದುಕೊಂಡಿದ್ದರೆ, ದೇವರು ನಿಮಗೆ ನೀವು ಊಹಿಸಲು ಸಾಧ್ಯವಿಲ್ಲದ ವಿಷಯವನ್ನು ನೀಡುತ್ತಾನೆ. ಅವನ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯ ಇಲ್ಲ ಎಂದು ಏಕೆ ಮರೆಯುತ್ತೀರಿ? ಜೀವನ ಸುಂದರ, ಅದನ್ನು ಪ್ರೀತಿಸಿ. ರಾತ್ರಿ ಆಗಿದ್ದರೆ ಏನೋ, ಬೆಳಗಿನ ನಿರೀಕ್ಷೆಯಲ್ಲಿರಿ. ಕಷ್ಟಗಳು ಪ್ರತಿಯೊಬ್ಬರಿಗೂ ಪರೀಕ್ಷೆ ತೆಗೆದುಕೊಳ್ಳುತ್ತವೆ, ಆದರೆ ಅದೃಷ್ಟಕ್ಕಿಂತ ಸ್ವಂತದ ಮೇಲೆ ಹೆಚ್ಚು ನಂಬಿಕೆ ಇಡಿ. ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆಯುತ್ತದೆ, ಆದರೆ ಸಾಮಾನ್ಯವಾಗಿ ನಾವು ಮುಚ್ಚಿದ ಬಾಗಿಲನ್ನು ಅಷ್ಟು ದೀರ್ಘವಾಗಿ ಮತ್ತು ಪಶ್ಚಾತ್ತಾಪದಿಂದ ನೋಡುತ್ತೇವೆ, ನಮಗೆ ತೆರೆದುಕೊಂಡ ಬಾಗಿಲು ಕಾಣುವುದಿಲ್ಲ. ಕೆಟ್ಟ ಸಮಯವು ನಿಮಗೆ ಜೀವನದ ಆ ಸತ್ಯಗಳನ್ನು ಎದುರು ಮಾಡಿಸುತ್ತದೆ. ಅದರ ಬಗ್ಗೆ ಒಳ್ಳೆಯ ಸಮಯದಲ್ಲಿ ನಿಮಗೆ ಎಂದಿಗೂ ಯೋಚನೆಯೇ ಬಂದಿರುತ್ತಿರಲ್ಲ. ಕಷ್ಟಗಳು ಬಲಶಾಲಿಯಾಗುವ ಮೆಟ್ಟಿಲುಗಳು. ಧೈರ್ಯ ಕಳೆದುಕೊಳ್ಳಬೇಡಿ, ಬದಲಾಗಿ ಸಂತೋಷಪಡಿ. ಆ ದಯಾಳು ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಜೀವನ ಸುಲಭವಲ್ಲ, ಅದನ್ನು ಸುಲಭಗೊಳಿಸಬೇಕು. ಸ್ವಲ್ಪ ತಾಳ್ಮೆ ವಹಿಸಿ, ಸ್ವಲ್ಪ ಸಹಿಸಿ ಮತ್ತು ಬಹಳಷ್ಟು ನಿರ್ಲಕ್ಷಿಸಿ. ನೀವು ಒಂಟಿಯಾಗಿದ್ದೀರಿ ಎಂದು ಎಂದಿಗೂ ಯೋಚಿಸಬೇಡಿ. ನೀವು ಒಂಟಿಯಾಗೆ ಸಾಕು ಎಂದು ಯೋಚಿಸಿ. ನಿಮ್ಮ ಜೀವನವನ್ನು ಬದಲಿಸುವ ವ್ಯಕ್ತಿಯನ್ನು ನೀವು ಹುಡುಕುತ್ತಿದ್ದರೆ ಕನ್ನಡಿಯಲ್ಲೇ ನೋಡಿ. ನಿಮ್ಮ ಮಾರ್ಗವನ್ನು ನೀವೇ ಮಾಡಿಕೊಳ್ಳಿ. ನಾವು ಒಂಟಿಯಾಗಿ ಹುಟ್ಟುತ್ತೇವೆ ಮತ್ತು ಒಂಟಿಯಾಗಿಯೇ ಸಾಯುತ್ತೇವೆ. ಆದ್ದರಿಂದ ನಮ್ಮ ಹೊರತು ಬೇರೆ ಯಾರೂ ನಮ್ಮ ಅದೃಷ್ಟವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಅಳುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಅದೃಷ್ಟದೊಂದಿಗೆ ನೀವೇ ಹೋರಾಡಲು ಕಲಿಯಿರಿ. ಏಕೆಂದರೆ ಜೊತೆ ನೀಡುವವರು ಸ್ಮಶಾನದಿಂದ ಮುಂದೆ ಹೋಗುವುದಿಲ್ಲ. ಜೀವನದ ರಣದಲ್ಲಿ ನೀವೇ ಕೃಷ್ಣ ಮತ್ತು ನೀವೇ ಅರ್ಜುನನಾಗಬೇಕು. ಪ್ರತಿದಿನ ನಿಮ್ಮದೇ ಸಾರಥಿಯಾಗಿ ಜೀವನದ ಮಹಾಭಾರತವನ್ನು ಹೋರಾಡಬೇಕು. ನೆನಪಿಡಿ, ಯಶಸ್ಸು ಸಾಧಿಸಲು ಒಬ್ಬಂಟಿಯಾಗಿಯೇ ಮುಂದೆ ಸಾಗಬೇಕು. ಜನರು ನಿಮ್ಮೊಂದಿಗೆ ಬರುವುದು ನೀವು ಯಶಸ್ವಿಯಾದಾಗ ಮಾತ್ರ. ಜೀವನದಲ್ಲಿ ಅಷ್ಟು ನಿರತರಾಗಿರಿ, ಪಶ್ಚಾತ್ತಾಪ, ದುಃಖ, ಭಯ ಮತ್ತು ದ್ವೇಷಕ್ಕೆ ಸಮಯವೇ ಸಿಗದಂತಾಗಲಿ. ನೆನಪಿಡಿ, ಜೀವನದಲ್ಲಿ ಖಾಲಿ ವ್ಯಕ್ತಿಯೇ ಹೆಚ್ಚು ದುಃಖಿಯಾಗಿರುತ್ತಾನೆ. ನೀವು ಕಲಿಯಲು ಬಯಸಿದರೆ ನಿಮ್ಮ ಪ್ರತಿ ತಪ್ಪು ನಿಮಗೆ ಪಾಠ ಕಲಿಸುತ್ತದೆ. ದಿನದ ಆರಂಭವನ್ನು ಭರವಸೆಗಳೊಂದಿಗೆ ಮಾಡಿ ಮತ್ತು ಕೊನೆಯನ್ನು ಕನಸುಗಳೊಂದಿಗೆ. ಪ್ರತಿದಿನವನ್ನು ಒಂದು ಭರವಸೆಯೊಂದಿಗೆ ಪ್ರಾರಂಭಿಸಿ ಮತ್ತು ಕೊನೆಯನ್ನು ಏನಾದರೂ ಕಲಿತು ಹೊಸ ಅನುಭವದೊಂದಿಗೆ. ನಿಮ್ಮ ಪ್ರತಿದಿನದ ಅಂತ್ಯವನ್ನು ಒಂದು ಸಕಾರಾತ್ಮಕ ಚಿಂತೆಯೊಂದಿಗೆ ಮಾಡಿ. ವಿಷಯಗಳು ಎಷ್ಟೇ ಕಷ್ಟವಾಗಿದ್ದರೂ ಪರವಾಗಿಲ್ಲ, ಮುಂದಿನ ದಿನ ವಿಷಯಗಳನ್ನು ಉತ್ತಮಗೊಳಿಸಲು ಒಂದು ಹೊಸ ಅವಕಾಶವಾಗಿರುತ್ತದೆ. ನಿಮಗೆ ಯೋಚಿಸುವ ಅಭ್ಯಾಸವಿದ್ದರೆ ಇಂದಿನ ಬಗ್ಗೆ ಯೋಚಿಸಿ. ನೀವು ಪ್ರಯತ್ನಿಸಲು ಬಯಸಿದರೆ ನಿಮ್ಮನ್ನು ಮೇಲೆತ್ತುವ ಪ್ರಯತ್ನ ಮಾಡಿ. ನೀವು ದೃಷ್ಟಿ ಎತ್ತಿದರೆ ಮೇಲಕ್ಕೆ ಎತ್ತಿ. ನೀವು ಏನು ಮಾಡಬೇಕೋ ಅದನ್ನು ನಿಮ್ಮ ಎಲ್ಲ ಪ್ರಯತ್ನಗಳು ನಿಮ್ಮನ್ನು ಉತ್ತಮಗೊಳಿಸುವುದಕ್ಕಾಗಿ, ಪ್ರಗತಿಗಾಗಿ ಆಗಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಮಾಡಿ. ತುಂಬಿದ ಮಳೆಯಲ್ಲಿ ಹಾರಿ ತೋರಿಸುವ ನುರಿತ ಪಕ್ಷಿಗಳು, ತೆರೆದ ಆಕಾಶದಲ್ಲಿ ಕಡ್ಡಿಗಳು ಹಾರುತ್ತವೆ. ಇದನ್ನು ಪದೇ ಪದೇ ಪುನರಾವರ್ತಿಸಿ. ಬೇರೆ ಯಾರಾದರೂ ಮಾಡಬಹುದಾದರೆ ನೀವು ಮಾಡಬಹುದು, ಮತ್ತು ಬೇರೆ ಯಾರಾದರೂ ಮಾಡಬಹುದಾದರೆ ನಾನು ಖಂಡಿತ ಮಾಡಬೇಕು. ಕಷ್ಟಗಳು ಬಂದಾಗ ನೆನಪಿಡಿ, ಮನುಷ್ಯ ಯಾವಾಗಲೂ ಕಷ್ಟಗಳಿಂದಲೇ ಕಲಿಯುತ್ತಾನೆ ಮತ್ತು ಮುಂದೆ ಸಾಗುತ್ತಾನೆ. ಸಂತೋಷದಲ್ಲಿ ಸಾಮಾನ್ಯವಾಗಿ ಕಲಿತ ಪಾಠಗಳನ್ನು ಮರೆತು ಬಿಡುತ್ತಾನೆ. ಜೀವನದ ಆಘಾತಗಳಲ್ಲಿ ಅತ್ಯುತ್ತಮ ಆಘಾತವೆಂದರೆ ಅದು ನಿಮಗೆ ಪಾಠ ಕಲಿಸುತ್ತದೆ. ಅದರಿಂದ ನೀವು ಬೀಳುತ್ತೀರಿ, ಆದರೆ ಬಿದ್ದು ಮತ್ತೆ ಏಳಲು ಕಲಿಯುತ್ತೀರಿ. ನಿಮ್ಮ ನಂಬಿಕೆಯನ್ನು ಎಂದಿಗೂ ದುರ್ಬಲಗೊಳಿಸಬೇಡಿ, ಏಕೆಂದರೆ ಮನುಷ್ಯ ವಿಫಲನಾದಾಗ ಅವನ ನಂಬಿಕೆ ದುರ್ಬಲಗೊಳ್ಳುತ್ತದೆ, ಮತ್ತು ನಂಬಿಕೆ ದುರ್ಬಲಗೊಂಡಾಗ ಅವನ ಕರ್ಮಗಳು ಹಾಳಾಗಲು ಪ್ರಾರಂಭಿಸುತ್ತವೆ, ಮತ್ತು ಕರ್ಮಗಳು ಹಾಳಾಗಲು ಪ್ರಾರಂಭಿಸಿದಾಗ ಅವನು ವಿನಾಶದ ಅಂಚಿಗೆ ಬರುತ್ತಾನೆ. ನೆನಪಿಡಿ, ಜೀವನದಲ್ಲಿ ಗೆಲುವು ಕೇವಲ ಬಹಳ ಶಕ್ತಿಶಾಲಿಯಾದವನಿಗೆ, ವೇಗವಾದವನಿಗೆ, ಚಾಣಾಕ್ಷನಾದವನಿಗೆ ಸಿಗುವುದಿಲ್ಲ. ಕೊನೆಯಲ್ಲಿ ಗೆಲುವು ತನ್ನ ಮೇಲೆ ನಂಬಿಕೆ ಇರುವವನಿಗೆ ಸಿಗುತ್ತದೆ. ಜೀವನ ಆಘಾತ ನೀಡಿದಾಗ ದುಃಖಿಸಬೇಡಿ, ಏಕೆಂದರೆ ಪ್ರತಿ ಆಘಾತವು ಏನನ್ನಾದರೂ ಕಲಿಸುತ್ತದೆ. ಕಾಲಿಗೆ ಬೀಳುವ ಆಘಾತ ಎಚ್ಚರಿಕೆಯಿಂದ ನಡೆಯಲು ಕಲಿಸುತ್ತದೆ, ಮತ್ತು ಮನಸ್ಸಿಗೆ ಬೀಳುವ ಆಘಾತ ಎಚ್ಚರಿಕೆಯಿಂದ ಬದುಕಲು ಕಲಿಸುತ್ತದೆ. ಯುದ್ಧದಲ್ಲಿ ಗಾಯಗೊಳ್ಳುವವನಿಗೆ ಗೌರವ ಸಿಗುತ್ತದೆ. ಆ ವೇದನೆಯಲ್ಲಿ ಅಮರ ಬಲಿದಾನ ಅಡಗಿದೆ. ಸೃಷ್ಟಿಯಲ್ಲಿ ಹುಲಿ ಮತ್ತು ಸುತ್ತಿಗೆಯ ಪೆಟ್ಟು ತಿನ್ನುವ ಶಿಲೆಯೇ ದೇವಾಲಯದಲ್ಲಿ ದೇವರಾಗುತ್ತದೆ. ಜೀವನದ ಪ್ರತಿ ಆಘಾತವೂ ಒಂದೇ ಪಾಠವನ್ನು ಕಲಿಸಿದೆ. ದಾರಿ ಹೇಗಿರಲಿ, ನಿಮ್ಮ ಹೆಜ್ಜೆಗಳ ಮೇಲೆ ಮಾತ್ರ ನಂಬಿಕೆ ಇಡಿ. ಹೆಚ್ಚು ವಾದವಿವಾದಗಳು ಸಾಮಾನ್ಯವಾಗಿ ಸಂಬಂಧಗಳನ್ನು ಹಾಳು ಮಾಡುತ್ತವೆ,
ಆದ್ದರಿಂದ ಕೆಲವೊಮ್ಮೆ ಮೌನವೂ ಉತ್ತಮ. ಇಲ್ಲಿ ಯಾರು ಯಾರಿಗೂ ಸಹಾನುಭೂತಿ ಇರುವುದಿಲ್ಲ. ಜನರು ಅಂತ್ಯಕ್ರಿಯೆಯಲ್ಲೂ ಜೊತೆಗಿರುತ್ತಾರೆಂದರೆ ಕೇವಲ ತಮ್ಮ ಉಪಸ್ಥಿತಿಯನ್ನು ಎಣಿಸಲು. ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯವನ್ನು ಅರ್ಥಮಾಡಿಸುವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ. ಮಾತನ್ನು ವೀಣೆ ಮಾಡಿ, ವಾಣಿ ಮಾಡಬೇಡಿ. ಏಕೆಂದರೆ ವೀಣೆಯಾದರೆ ಜೀವನದಲ್ಲಿ ಸಂಗೀತವಿರುತ್ತದೆ ಮತ್ತು ವಾಣಿಯಾದರೆ ಜೀವನದಲ್ಲಿ ಮಹಾಭಾರತವಿರುತ್ತದೆ. ಜೊತೆ ನೀಡುವ ಕೌಶಲ್ಯವನ್ನು ಬೀಗದಿಂದ ಕಲಿಯಿರಿ. ಅದು ತಾನೇ ಒಡೆಯುತ್ತದೆ, ಆದರೆ ಬೀಗದ ಕೈಯನ್ನು ಬದಲಾಯಿಸುವುದಿಲ್ಲ. ಜಗತ್ತಿನಲ್ಲಿ ಯಾರ ಮೇಲೂ ಅತಿಯಾಗಿ ಅವಲಂಬಿತರಾಗಬೇಡಿ. ಏಕೆಂದರೆ ನೀವು ಯಾರ ನೆರಳಿನಲ್ಲಿರುತ್ತೀರೋ ಆಗ ನಿಮ್ಮ ನೆರಳು ನಿಮಗೆ ಕಾಣಿಸುವುದಿಲ್ಲ. ಜೀವನ ಹರಿಯುವ ನದಿ, ಆದ್ದರಿಂದ ಪ್ರತಿ ಪರಿಸ್ಥಿತಿಯಲ್ಲೂ ಮುಂದುವರಿಯಿರಿ. ನಾವು ಇತರರಿಗೆ ಏನನ್ನು ನೀಡುತ್ತೇವೋ ಅದೇ ನಮಗೆ ಹಿಂತಿರುಗುತ್ತದೆ. ಅದು ಗೌರವವಾಗಲಿ ಅಥವಾ ಮೋಸವಾಗಲಿ. ಎಂದಿಗೂ ವಿಫಲವಾಗುವ ಭಯದಿಂದ ಯಾವುದೇ ಕೆಲಸವನ್ನು ಬಿಡಬೇಡಿ. ಏಕೆಂದರೆ ಪ್ರಯತ್ನಿಸದಿದ್ದಕ್ಕಾಗಿ ಪಶ್ಚಾತ್ತಾಪವು ವಿಫಲವಾದಾಗ ಸಿಗುವ ದುಃಖಕ್ಕಿಂತ ಹೆಚ್ಚು. ದಾರಿಗಳು ಎಲ್ಲಾ ಕಡೆಯೂ ಇರುತ್ತವೆ. ದಾಟಬೇಕೋ ಅಥವಾ ಕಾಯಬೇಕು ಎಂಬುದು ನಿಮಗೆ ಬಿಟ್ಟಿದ್ದು. ಜೀವನದ ಅತಿದೊಡ್ಡ ತಪ್ಪು ಅದೇ. ಯಾವ ತಪ್ಪಿನಿಂದ ನೀವು ಏನನ್ನೂ ಕಲಿಯುವುದಿಲ್ಲ. ಪ್ರಾಣಿನಿಂದ 10 ಗಜ ದೂರ ಇರಿ, ಆದರೆ ದುಷ್ಟರು ಎಲ್ಲಿದ್ದಾರೋ ಅಲ್ಲಿಂದ ಹೊರಟು ಹೋಗಿ. ಕೋಪದ ಸಮಯದಲ್ಲಿ ಸಹನೆಯ ಒಂದು ಕ್ಷಣವು ನಿಮ್ಮನ್ನು ಜೀವನಪೂರ್ತಿ ನಾಚಿಕೆ ಪಡಿಸುವುದರಿಂದ ಉಳಿಸುತ್ತದೆ. ಪರಿಸ್ಥಿತಿಗಳ ಮೇಲೆ ನಿಮ್ಮ ಹಿಡಿತ ಬಹಳವಾಗಿದ್ದರೆ ವಿಷವನ್ನು ಉಗುಳುವವರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಯಾವ ಹಾದಿಯಲ್ಲಿ ನೀವು ಒಬ್ಬಂಟಿಯಾಗಿಯೇ ಉಳಿಯುತ್ತೀರೋ ಆ ಹಾದಿಯಲ್ಲಿ ನೀವು ಸರಿಯಾಗಿ ಸಾಗುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಸತ್ಯದ ಹಾದಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ಯಾರೂ ಜೊತೆ ನೀಡುವುದಿಲ್ಲ. ಪ್ರಯತ್ನಗಳ ಎತ್ತರ ದೊಡ್ಡದಾಗಿದ್ದರೆ ಅದೃಷ್ಟಗಳೂ ಬಾಗಬೇಕಾಗುತ್ತದೆ. ಯಾರೋ ಕೇಳಿದರು, ಕೋಪ ಎಂದರೆ ಏನು? ಆಗ ಉತ್ತರ ಸಿಕ್ಕಿತು, ಬೇರೆಯವರ ತಪ್ಪಿಗೆ ತಮಗೆ ತಾವೇ ಶಿಕ್ಷೆ ನೀಡುವುದು. ನನಗೆ ಬೆರಳು ತೋರಿಸುವ ಜನರು ನನಗೆ ಬಹಳ ಇಷ್ಟ. ಏಕೆಂದರೆ ಅವರು ತಮ್ಮ ಬಗ್ಗೆ ಕಡಿಮೆ ಮತ್ತು ನನ್ನ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಎತ್ತರಕ್ಕೆ ಹಾರುವ ಪಕ್ಷಿಗಳೂ ಅಹಂಕಾರ ಪಡುವುದಿಲ್ಲ. ಏಕೆಂದರೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಜಾಗವಿಲ್ಲ ಎಂದು ಅವರಿಗೂ ಗೊತ್ತು. ನಾನು ಜನರ ಹಿಂದೆ ನಡೆಯುವುದನ್ನು ಬಿಟ್ಟುಬಿಟ್ಟೆ. ಏಕೆಂದರೆ ನಾನು ಯಾರಿಗೆ ಹೆಚ್ಚು ಗೌರವ ನೀಡಿದನೋ ಅವರು ನನ್ನನ್ನು ಅಷ್ಟೇ ಕೆಳಮಟ್ಟದವರೆಂದು ಭಾವಿಸಿದರು. ಸತ್ಯ ಹೇಳುವ ಅಭ್ಯಾಸವಿರುವ ವ್ಯಕ್ತಿಯನ್ನು ಜನರು ಹೆಚ್ಚಾಗಿ ತಪ್ಪು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಭೂತಕಾಲದ ಬಗ್ಗೆ ಅಳಬೇಡಿ, ಅದು ಕಳೆದು ಹೋಗಿದೆ. ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ, ಅದು ಇನ್ನೂ ಬಂದಿಲ್ಲ. ವರ್ತಮಾನದಲ್ಲಿ ಬದುಕಲು ಕಲಿಯಿರಿ ಮತ್ತು ಅದನ್ನು ಸುಂದರಗೊಳಿಸಿ. ಕೆಲವೊಮ್ಮೆ ಜನರು ನಿಮ್ಮ ಪ್ರಾಮಾಣಿಕ ಮಾತುಗಳು ಕಹಿಯಾಗಿದ್ದರಿಂದಲೂ ಅಸೂಯೆ ಪಡಲು ಪ್ರಾರಂಭಿಸುತ್ತಾರೆ. ಸಂಬಂಧವನ್ನು ಪ್ರಾರಂಭಿಸಲು ಎಷ್ಟು ರಾತ್ರಿಗಳು ಕಳೆದು ಹೋಗುತ್ತವೆ, ಆದರೆ ಅದನ್ನು ಕೊನೆಗೊಳಿಸಲು ಕೇವಲ ಒಂದು ಪದ ಸಾಕು ಮತ್ತು ಎಲ್ಲವೂ ಕೊನೆಗೊಳ್ಳುತ್ತದೆ. ಮೆಚ್ಚುಗೆ ಮುಖದ್ದಲ್ಲ, ಚಾರಿತ್ರದ್ದಾಗಿರಬೇಕು. ಏಕೆಂದರೆ ಒಳ್ಳೆಯ ಮುಖವನ್ನು ಮಾಡಲು ಕೆಲವೇ ಕ್ಷಣಗಳು ಬೇಕಾಗುತ್ತದೆ, ಆದರೆ ಉತ್ತಮ ಚಾರಿತ್ರ್ಯವನ್ನು ನಿರ್ಮಿಸಲು ಇಡೀ ಜೀವನ ಬೇಕಾಗುತ್ತದೆ. ಜನರು ಹೇಳುತ್ತಾರೆ, ಯಾರಾದರೂ ತಮ್ಮವರು ದೂರ ಹೋದಾಗ ಬಹಳ ಕಷ್ಟವಾಗುತ್ತದೆ. ಆದರೆ ಹೆಚ್ಚು ಕಷ್ಟವಾಗುವುದು ತಮ್ಮವರು ಹತ್ತಿರವಿದ್ದು ದೂರವಾದಾಗ ಮಾತ್ರ. ಇತಿಹಾಸ ಹೇಳುತ್ತದೆ, ನಿನ್ನೆ ಸುಖವಿತ್ತು. ವಿಜ್ಞಾನ ಹೇಳುತ್ತದೆ, ನಾಳೆ ಸುಖವಿರುತ್ತದೆ. ಆದರೆ ಧರ್ಮ ಹೇಳುತ್ತದೆ, ಮನಸ್ಸು ಒಳ್ಳೆಯದ್ದಾಗಿದ್ದು ಹೃದಯ ಶುದ್ಧವಾಗಿದ್ದರೆ ಪ್ರತಿ ದಿನವೂ ಸುಖವಿರುತ್ತದೆ. ಚಿಂತೆ ಮಾಡುವುದರಿಂದ ಮುಂದಿನ ಸಮಸ್ಯೆ ದೂರವಾಗಲಿ ಬಿಡಲಿ, ಆದರೆ ಈಗಿನ ಶಾಂತಿ ಖಂಡಿತ ದೂರವಾಗುತ್ತದೆ. ಹಣ್ಣುಗಳಿಂದ ಕಲಿಯಿರಿ, ಉಪ್ಪು ತಾಗಿದಾಗ ರುಚಿಯನ್ನು ಹೆಚ್ಚಿಸುತ್ತವೆ. ಒಬ್ಬ ಮನುಷ್ಯನಿದ್ದಾನೆ, ಸಿಹಿ ತಿಂದ ನಂತರವೂ ವಿಷವನ್ನು ಉಗುಳುತ್ತಾನೆ. ಕೆಲವು ಸಂಬಂಧಗಳನ್ನು ದೇವರು ಕೆಡಿಸುತ್ತಾನೆ, ಇದರಿಂದ ನಿಮ್ಮ ಜೀವನ ಹಾಳಾಗುವುದಿಲ್ಲ. ಅಗತ್ಯಕ್ಕೆ ಅನುಗುಣವಾಗಿ ಜೀವನವನ್ನು ಬದುಕಿ, ಆಸೆಗಳಿಗೆ ಅನುಗುಣವಾಗಿ ಅಲ್ಲ. ಏಕೆಂದರೆ ಬಡವನ ಅಗತ್ಯವೂ ಪೂರೈಸುತ್ತದೆ ಮತ್ತು ಬಾದಶಹರ ಆಸೆಗಳು ಅಪೂರ್ಣವಾಗಿ ಉಳಿಯುತ್ತವೆ. ನನ್ನ ಅಸ್ತಿತ್ವವೇ ನನ್ನ ಮೇಲೆ ಹಲವು ಬಾರಿ ದೂರು ನೀಡುತ್ತದೆ. ನೀನು ಎಷ್ಟು ಸಂತೋಷವಾಗಿ ಕಾಣುತ್ತೀಯೋ ಅಷ್ಟು ಸಂತೋಷವಾಗಿ ಏಕೆ ಇರುವುದಿಲ್ಲ? ಜೀವನ ಎಷ್ಟು ತಿರುವುಗಳನ್ನು ತೆಗೆದುಕೊಳ್ಳುತ್ತದೆ. ಪ್ರತಿ ತಿರುವಿನಲ್ಲಿ ಹೊಸ ಪ್ರಶ್ನೆಗಳನ್ನು ನೀಡುತ್ತದೆ. ಇಡೀ ಜೀವನ ಪ್ರತಿ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಇರುತ್ತೇವೆ ಮತ್ತು ಉತ್ತರ ಸಿಕ್ಕಿದಾಗ ಜೀವನ ಪ್ರಶ್ನೆಯನ್ನು ಬದಲಾಯಿಸುತ್ತದೆ. ಜೀವನ ನಿಮಗೆ ಎರಡನೇ ಅವಕಾಶ ನೀಡಿದಾಗ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸುವ ತಪ್ಪು ಎಂದಿಗೂ ಮಾಡಬೇಡಿ. ಕೆಟ್ಟ ಅದೃಷ್ಟದ ಬಗ್ಗೆ ಎಂದಿಗೂ ಅಳಬೇಡಿ, ಏಕೆಂದರೆ ದಿನಗಳು ಕೆಟ್ಟದಾಗಿದ್ದನೂ ಅವರ ಬೆಳಿಗ್ಗೆಯೂ ಬರುತ್ತದೆ. ಎಂದಿಗೂ ನಿರಾಶೆಗೊಳ್ಳಬೇಡಿ. ಜೀವನ ಅನಿರೀಕ್ಷಿತವಾಗಿ ಎಲ್ಲಿಂದಲಾದರೂ ಒಳ್ಳೆಯ ತಿರುವು ತೆಗೆದುಕೊಳ್ಳಬಹುದು. ಜನರಿಗೆ ಸಮಯ ನೀಡಲು ಕಲಿಯಿರಿ, ಸಂಬಂಧ ತಾನಾಗಿಯೇ ಬಲಗೊಳ್ಳುತ್ತದೆ. ಸಾಮಾನ್ಯವಾಗಿ ಏಕಾಂಗಿತನದಿಂದ ಹಾದು ಹೋಗುವವರು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಆಯ್ಕೆ ಮಾಡುವವರೇ. ಒಂಬಂಟಿಯಾಗಿರುವುದು ಮತ್ತು ಒಂಬಂಟಿಯಾಗಿ ಅಳುವುದು ಹಲವು ಬಾರಿ ಮನುಷ್ಯನನ್ನು ಬಹಳ ಬಲಗೊಳಿಸುತ್ತದೆ. ಅದ್ಭುತ ಸಂಬಂಧಗಳು ಬೇಕಿದ್ದರೆ ಅವುಗಳನ್ನು ಆಳವಾಗಿ ನಿಭಾಯಿಸಿ.
ಅಮೂಲ್ಯ ಮುತ್ತುಗಳು ಎಂದಿಗೂ ದಡದಲ್ಲಿ ಸಿಗುವುದಿಲ್ಲ. ನಿಮ್ಮ ಸಂತೋಷವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ಇತ್ತೀಚೆಗೆ ಜನರ ದೃಷ್ಟಿ ಬಹಳ ಬೇಗ ಬೀಳುತ್ತದೆ. ಪ್ರಪಂಚದ ವಾಸ್ತವ ಇಷ್ಟೇ. ನಿಜವಾದ ವ್ಯಕ್ತಿ ಯಾವಾಗಲೂ ಸುಳ್ಳುಗಾರನಿಗಿಂತ ಹೆಚ್ಚು ಸಮರ್ಥನೆ ನೀಡಬೇಕಾಗುತ್ತದೆ. ಇತರರ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ವ್ಯಕ್ತಿಯ ರೋಗಕ್ಕೆ ಯಾವುದೇ ಔಷಧವಿಲ್ಲ. ಏನನ್ನು ಕಳೆದುಕೊಳ್ಳಲು ಇಲ್ಲದವರು ಬಹಳ ಬಲಶಾಲಿಗಳಾಗುತ್ತಾರೆ. ಕೆಲವು ಸಂಬಂಧಗಳು ಮುರಿಯುತ್ತವೆ, ಆದರೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಕೆಲವು ತಪ್ಪುಗಳನ್ನು ಕ್ಷಮಿಸುವುದು ನಿಮ್ಮ ದೊಡ್ಡ ತಪ್ಪು. ಒಳ್ಳೆಯ ಮನುಷ್ಯರಲ್ಲಿ ಒಂದು ಕೆಟ್ಟ ಗುಣವಿರುತ್ತದೆ. ಅವರು ಎಲ್ಲರನ್ನೂ ಒಳ್ಳೆಯವರೆಂದು ಭಾವಿಸುತ್ತಾರೆ. ದೇಹ ಸುಂದರವಾಗಿರಲಿ ಇಲ್ಲದಿರಲಿ, ಆದರೆ ಪದಗಳು ಸುಂದರವಾಗಿರುವುದು ಬಹಳ ಮುಖ್ಯ. ಏಕೆಂದರೆ ಜನರು ಮುಖಗಳನ್ನು ಮರೆಯುತ್ತಾರೆ, ಆದರೆ ಪದಗಳನ್ನು ಎಂದಿಗೂ ಮರೆಯುವುದಿಲ್ಲ. ಸುಳ್ಳು ಪ್ರಮಾಣದಿಂದ ಮನುಷ್ಯ ಎಂದಿಗೂ ಸಾಯುವುದಿಲ್ಲ, ಆದರೆ ನಂಬಿಕೆ ಖಂಡಿತ ಸಾಯುತ್ತದೆ. ನಿಮ್ಮ ಆಲಸ್ಯವನ್ನು ಇಂದಿನಿಂದಲೇ ತೆಗೆದುಹಾಕಲು ಪ್ರಾರಂಭಿಸಿ. ಇಲ್ಲದಿದ್ದರೆ ಅದು ನಿಧಾನವಾಗಿ ನಿಮ್ಮನ್ನು ನಾಶಪಡಿಸುತ್ತದೆ. ಯಶಸ್ಸಿನ ದ್ವಾರಕ್ಕೆ ತಲುಪಬೇಕಾದರೆ ಅದಕ್ಕಾಗಿ ಕಠಿಣ ಪರಿಶ್ರಮದ ಕೀಲಿಯನ್ನು ತಿರುಗಿಸಲೇಬೇಕು. ಜನಸಂದಣಿಯಲ್ಲಿ ಗದ್ದಲ ಮಾಡುವವರು ಜನಸಂದಣಿಯಲ್ಲಿಯೇ ಉಳಿದು ಬಿಡುತ್ತಾರೆ. ಯಶಸ್ವಿಯಾಗುವವರು ಮೌನವಾಗಿ ಪರಿಶ್ರಮ ಪಡುವವರು. ಜೀವನದ ಮಜಾವನ್ನು ತನ್ನದೇ ಆದ ರೀತಿಯಲ್ಲಿ ಅನುಭವಿಸಬೇಕು. ಜನರ ಸಂತೋಷಕ್ಕಾಗಿ ಸಿಂಹವೂ ಸರ್ಕಸ್ನಲ್ಲಿ ನೃತ್ಯ ಮಾಡಬೇಕಾಗುತ್ತದೆ. ಕೆಲವು ಜನರನ್ನು ಬಿಡುವುದು ಅನಿವಾರ್ಯವಾಗುತ್ತದೆ, ಏಕೆಂದರೆ ಅವರನ್ನು ಬಿಡದಿದ್ದರೆ ಅವರು ನಿಮ್ಮನ್ನು ಎಲ್ಲಿಯೂ ಬಿಡುವುದಿಲ್ಲ. ಹೆಚ್ಚು ಭಾರ ಹೊತ್ತು ನಡೆಯುವವರು ಸಾಮಾನ್ಯವಾಗಿ ಮುಳುಗಿಬಿಡುತ್ತಾರೆ. ಅದು ಸಾಮಾನುಗಳ ಭಾರವಾಗಲಿ ಅಥವಾ ಅಹಂಕಾರದ ಭಾರವಾಗಲಿ. ಯಾರಾದರೂ ನಿಮ್ಮೊಂದಿಗೆ ಸಂಬಂಧ ಇಡಲು ಬಯಸದಿದ್ದರೆ ನಿಮ್ಮನ್ನು ಅವರ ಜೀವನದಿಂದ ದೂರವಿಡಿ, ಏಕೆಂದರೆ ಸಮಯ ತಾನಾಗಿಯೇ ಅವರಿಗೆ ಮೌಲ್ಯವನ್ನು ಮತ್ತು ನಿಮಗೆ ತಾಳ್ಮೆಯನ್ನು ಕಲಿಸುತ್ತದೆ. ಜೀವನವನ್ನು ಬದುಕಬೇಕೆಂದರೆ ಕಷ್ಟಗಳಾಗುತ್ತವೆ, ಇಲ್ಲದಿದ್ದರೆ ಸತ್ತ ನಂತರ ಸುಡುವ ಸಂವೇದನೆಯೂ ಇರುವುದಿಲ್ಲ. ಸಹಿಸಿಕೊಳ್ಳಲು ತಿಳಿದವ ವ್ಯಕ್ತಿ ಎಂದಿಗೂ ಸೋಲುವುದಿಲ್ಲ. ಸತ್ಯವು ಯಾವಾಗಲೂ ಮೌನವಾಗಿರುವ ವ್ಯಕ್ತಿಯ ಒಳಗಡೆಯೇ ಇರುತ್ತದೆ. ಸುಳ್ಳು ಹೇಳುವವರು ಯಾವಾಗಲೂ ಗದ್ದಲವಾಡುತ್ತಾರೆ. ಸುಳ್ಳು ಹೇಳುವಲ್ಲಿ ದೊಡ್ಡ ಕಷ್ಟವೆಂದರೆ ಸುಳ್ಳುಗಳನ್ನು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ. ಯಾರಾದರೂ ನಿಮಗೆ ಉಪಯೋಗವಿಲ್ಲವೆಂದಾಗ ಮಾತ್ರ ಅವರ ನಿಜವಾದ ಬಣ್ಣ ಹೊರಬರುತ್ತದೆ. ಜೀವನದಲ್ಲಿ ನಿಮ್ಮನ್ನು ಎಂದಿಗೂ ಯಾವುದೇ ವ್ಯಕ್ತಿಯ ಅಧೀನರನ್ನಾಗಿ ಮಾಡಿಕೊಳ್ಳಬೇಡಿ, ಏಕೆಂದರೆ ಮನುಷ್ಯನು ಬಹಳ ಸ್ವಾರ್ಥಿ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟಾಗ ನಿಮ್ಮ ಕೆಟ್ಟ ಗುಣಗಳನ್ನು ಮರೆತು ಬಿಡುತ್ತಾನೆ ಮತ್ತು ನಿಮ್ಮನ್ನು ದ್ವೇಷಿಸಿದಾಗ ನಿಮ್ಮ ಒಳ್ಳೆಯ ಗುಣಗಳನ್ನು ಮರೆತು ಬಿಡುತ್ತಾನೆ. ಯಾರ ಮೇಲಾದರೂ ಅಷ್ಟು ನಂಬಿಕೆ ಇಡಿ, ಅವರು ನಿಮಗೆ ಮೋಸ ಮಾಡುವಾಗ ತಮ್ಮನ್ನೇ ದೋಷಿ ಎಂದು ಭಾವಿಸಲಿ. ಮತ್ತು ಯಾರನ್ನಾದರೂ ಅಷ್ಟು ಪ್ರೀತಿಸಿ ಅವರ ಮನಸ್ಸಿನಲ್ಲಿ ಯಾವಾಗಲೂ ನಿಮ್ಮನ್ನು ಕಳೆದುಕೊಳ್ಳುವ ಭಯವಿರಲಿ. ಬುದ್ಧಿವಂತ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯಿಂದ ಮೌನವಾಗಿರುತ್ತಾನೆ ಮತ್ತು ಮೂರ್ಖ ವ್ಯಕ್ತಿ ಅವನು ನನ್ನ ಭಯದಿಂದ ಸುಮ್ಮನಾದನೆಂದು ಭಾವಿಸುತ್ತಾನೆ. ಯಾರೋ ಬಹಳ ಒಳ್ಳೆಯ ವಿಷಯ ಹೇಳಿದ್ದರು. ನಾನು ನಿಮಗೆ ಸಲಹೆ ನೀಡುತ್ತಿದ್ದೇನೆ, ಏಕೆಂದರೆ ನಾನು ಹೆಚ್ಚು ಬುದ್ಧಿವಂತನಲ್ಲ, ಬದಲಾಗಿ ನಾನು ಜೀವನದಲ್ಲಿ ನಿಮಗಿಂತ ಹೆಚ್ಚು ತಪ್ಪುಗಳನ್ನು ಮಾಡಿದ್ದೇನೆ. ಅಹಂಕಾರ ಒಂದು ಮಾನಸಿಕ ಕಾಯಿಲೆ. ಅದರ ಚಿಕಿತ್ಸೆಯನ್ನು ಪ್ರಕೃತಿ ಮತ್ತು ಸಮಯ ಖಂಡಿತ ಮಾಡುತ್ತವೆ. ಕೆಲವು ಜನರು ನಿಮಗೆ ಇಷ್ಟವಾಗದೇ ಇದ್ದರೆ ಚಿಂತೆ ಮಾಡಬೇಕಾಗಿಲ್ಲ. ಎಲ್ಲರ ಇಷ್ಟವೂ ಒಳ್ಳೆಯದಾಗಿರಲು ಸಾಧ್ಯವಿಲ್ಲ. ಕೆಲವು ವಿಷಯಗಳು ಕೇವಲ ವಿವರಿಸುವುದರಿಂದಲ್ಲ, ತಮ್ಮ ಮೇಲೆ ನಡೆದಾಗ ಮಾತ್ರ ಅರ್ಥವಾಗುತ್ತವೆ. ಜೀವನದಲ್ಲಿ ಏನಾದರೂ ದೊಡ್ಡದು ಸಿಕ್ಕಿದಾಗ ಚಿಕ್ಕದನ್ನು ಎಂದಿಗೂ ಮರೆಯಬೇಡಿ, ಏಕೆಂದರೆ ಸೂಜಿಯ ಕೆಲಸ ಮಾಡುವಲ್ಲಿ ಕತ್ತಿ ಕೆಲಸ ಮಾಡುವುದಿಲ್ಲ. ಪರಿಸ್ಥಿತಿಗಳು ನಿಮ್ಮ ಧೈರ್ಯವನ್ನು ಕುಗ್ಗಿಸುವಂತೆ ಆಗಲು ಬಿಡಬೇಡಿ. ಬದಲಾಗಿ ಧೈರ್ಯವನ್ನು ಅಷ್ಟು ಗಟ್ಟಿಯಾಗಿ ಇಟ್ಟುಕೊಳ್ಳಿ, ಪರಿಸ್ಥಿತಿಗಳೇ ಸೋಲಲಿ. ಈ ಒಳಗಡೆಯಲ್ಲಿ ದುಃಖಗಳು ಹೆಚ್ಚಾಗಿಲ್ಲ, ಬದಲಾಗಿ ಸಹಿಷ್ಣುತೆ ಕಡಿಮೆಯಾಗಿದೆ ಎಂಬುದು ಸತ್ಯ. ಯಾರಿಗೆ ಸಹಿಸಿಕೊಳ್ಳಲು ಬಂತೋ ಅವರಿಗೆ ಬದುಕಲು ಬಂತು. ಯಾರ ಹೃದಯವನ್ನು ನೋಯಿಸುವುದು ಸಮುದ್ರಕ್ಕೆ ಎಸೆದ ಕಲ್ಲಿನ ಹಾಗೆ. ಆ ಕಲ್ಲು ಎಷ್ಟು ಆಳಕ್ಕೆ ಹೋಗುತ್ತದೆ ಎಂದು ಅಂದಾಜು ಮಾಡುವುದು ಕಷ್ಟ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸದಿದ್ದರೆ ಅದೇ ಕೆಟ್ಟ ಅಭ್ಯಾಸಗಳು ನಿಮ್ಮ ಸಮಯವನ್ನು ಬದಲಾಯಿಸುತ್ತವೆ. ಸಂತೋಷವಾಗಿರಲು ಬಯಸುವಿರಾ? ಜೀವನದ ನಿರ್ಧಾರಗಳನ್ನು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ತೆಗೆದುಕೊಳ್ಳಿ. ಜಗತ್ತನ್ನು ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ದುಃಖಿತಲಾಗಿಯೇ ಉಳಿಯುತ್ತಾರೆ. ನಿಮಗೆ ಸಮಯವಿಲ್ಲ ಎಂದು ನೀವು ಹೇಳಲಾಗುವುದಿಲ್ಲ, ಏಕೆಂದರೆ ನಿಮಗೆ ದಿನದಲ್ಲಿ ಉಳಿದ ಎಲ್ಲರಿಗೂ ಸಿಗುವಷ್ಟೇ ಸಮಯ ಸಿಗುತ್ತದೆ. ಜೀವನದಲ್ಲಿ ತೊಂದರೆಯಾಗಿದ್ದರೆ ಮನೆ, ಕುಟುಂಬ, ಸ್ನೇಹಿತರನ್ನು ಬದಲಾಯಿಸುವುದನ್ನು ಬಿಡಿ. ಬದಲಾಯಿಸಬೇಕೆಂದರೆ ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳಿ. ನಿರ್ಜೀವ ವಸ್ತುಗಳನ್ನು ದೂಷಿಸುವ ವಿಧಾನಗಳು ಎಷ್ಟೊಂದು ಸುಲಭವಾಗಿವೆ. ಜನರು ಕದ್ದು ಮಾತು ಕೇಳುತ್ತಾರೆ ಮತ್ತು ಗೋಡೆಗಳಿಗೂ ಕಿವಿಗಳಿವೆ ಎಂದು ಹೇಳುತ್ತಾರೆ.
ಏನನ್ನಾದರೂ ಹೇಳುವ ಮೊದಲು ಖಂಡಿತ ಯೋಚಿಸಿ, ಏಕೆಂದರೆ ನಿಮ್ಮ ಮಾತುಗಳು ಯಾರ ಸಂತೋಷವನ್ನು ಕೊನೆಗೊಳಿಸಬಹುದು. ತೊಂದರೆಯಲ್ಲಿ ಯಾರಾದರೂ ನಿಮ್ಮಿಂದ ಸಲಹೆ ಕೇಳಿದರೆ ಸಲಹೆಯ ಜೊತೆಗೆ ನಿಮ್ಮ ಜೊತೆಯನ್ನೂ ಸಹ ನೀಡಿ, ಏಕೆಂದರೆ ಸಲಹೆ ತಪ್ಪಾಗಿರಬಹುದು, ಆದರೆ ಜೊತೆಯಿರುವುದಿಲ್ಲ. ನಿಮ್ಮ ದಾನಿಗಳನ್ನು ನೀವೇ ಆರಿಸಿಕೊಳ್ಳಿ, ಏಕೆಂದರೆ ನಿಮ್ಮನ್ನು ನಿಮಗಿಂತ ಚೆನ್ನಾಗಿ ಬೇರೆ ಯಾರೂ ತಿಳಿದಿಲ್ಲ. ಯಾವ ಮನುಷ್ಯ ಯಾವಾಗಲೂ ದುಃಖವನ್ನು ಅಳುತ್ತಾನೋ ಅವನ ದ್ವಾರದ ಬಳಿ ನಿಂತ ಸಂತೋಷ ಹೊರಗಿನಿಂದಲೇ ಹಿಂತಿರುಗುತ್ತದೆ. ಇಡೀ ದಿನ ಅದೃಷ್ಟದ ಮೇಲೆ ಕುಳಿತುಕೊಳ್ಳುವುದಕ್ಕಿಂತ ಕೆಲವು ಗಂಟೆಗಳ ಪರಿಶ್ರಮ ಪಡುವುದೂ ಉತ್ತಮ. ನನ್ನ ಸಮಯ ಬರುತ್ತದೆ ಎಂದು ನಂಬಿ ಕುಳಿತುಕೊಳ್ಳಬೇಡಿ, ಏಕೆಂದರೆ ತನ್ನ ಸಮಯವನ್ನು ತರಬೇಕಾಗಿಲ್ಲ. ಗೆಲ್ಲುವ ಆಸೆ ಎಲ್ಲರಿಗೂ ಇರುತ್ತದೆ, ಆದರೆ ಗೆಲ್ಲಲು ಸಿದ್ಧತೆ ಮಾಡುವ ಆಸೆ ಬಹಳ ಕಡಿಮೆ ಜನರಿಗಿರುತ್ತದೆ. ಜೀವನದಿಂದ ಇದನ್ನೇ ಕಲಿತಿದ್ದೇನೆ. ಪರಿಶ್ರಮ ಪಡಿ, ನಿಲ್ಲಬೇಡಿ. ಪರಿಸ್ಥಿತಿಗಳು ಹೇಗೇ ಇರಲಿ ಯಾರ ಮುಂದೆಯೂ ಬಗ್ಗಬೇಡಿ. ಸಂಪತ್ತಿನ ನಶೆ ಬೇಡ, ಯಶಸ್ಸಿನ ನಶೆ ಇರಲಿ. ಪ್ರೀತಿಯ ಹಠ ಬೇಡ, ಗುರಿಯ ಹಠ ಇರಲಿ. ಸಿಹಿಯಾದ ಸುಳ್ಳು ಹೇಳುವುದಕ್ಕಿಂತ ಕಹಿಯಾದ ಸತ್ಯವನ್ನು ಹೇಳುವುದು ಉತ್ತಮ. ಇದರಿಂದ ನಿಮಗೆ ನಿಜವಾದ ಶತ್ರುಗಳು ಖಂಡಿತ ಸಿಗುತ್ತಾರೆ, ಆದರೆ ಸುಳ್ಳು ಸ್ನೇಹಿತರಲ್ಲ. ಏನಾದರೂ ವಿಭಿನ್ನವಾಗಿ ಮಾಡಬೇಕೆಂದರೆ ಜನಸಂಧಣಿಯಿಂದ ಹೊರಬಂದು ನಡೆಯಿರಿ. ಜನಸಂಧಣಿ ಧೈರ್ಯ ನೀಡುತ್ತದೆ, ಆದರೆ ಗುರುತನ್ನು ಕಸಿದುಕೊಳ್ಳುತ್ತದೆ. ಜನಸಂಧಣಿ ಯಾವಾಗಲೂ ಸುಲಭವಾದ ಹಾದಿಯಲ್ಲಿ ಸಾಗುತ್ತದೆ, ಆದರೆ ಇದರರ್ಥ ಜನಸಂಧಣಿ ಯಾವಾಗಲೂ ಸರಿಯಾದ ಹಾದಿಯಲ್ಲಿ ಸಾಗುತ್ತದೆ ಎಂದಲ್ಲ. ಜೀವನದ ಅತಿ ದೊಡ್ಡ ಸಂತೋಷ ಆ ಕೆಲಸವನ್ನು ಮಾಡುವುದರಲ್ಲಿ, ಅದನ್ನು ಜನರು ನೀನು ಮಾಡಲಾರೆ ಎಂದು ಹೇಳುತ್ತಾರೆ. ಬೆನ್ನು ಯಾವಾಗಲೂ ಬಲವಾಗಿರಬೇಕು, ಏಕೆಂದರೆ ಶಹಬಾಷಿ ಮತ್ತು ಮೋಸ ಎರಡೂ ಹಿಂದಿನಿಂದಲೇ ಸಿಗುತ್ತವೆ. 2 ಕಾಸಿನ ಜನರು ತಮ್ಮ ಸ್ಥಿತಿಯ ಬಗ್ಗೆ ಹಾಡುತ್ತಿದ್ದರೆ ಅಲ್ಲಿ ಯಾವಾಗಲೂ ಮೌನವಾಗಿರಿ. ಜಗತ್ತಿನ ಯಾವುದೇ ಸಮಸ್ಯೆ ನಿಮ್ಮ ಧೈರ್ಯಕ್ಕಿಂತ ದೊಡ್ಡದಲ್ಲ. ಈ ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ಸಮಸ್ಯೆ ಇಲ್ಲ ಎಂಬುದು ಅಸಾಧ್ಯ, ಮತ್ತು ಯಾವುದೇ ಸಮಸ್ಯೆಗೂ ಪರಿಹಾರವಿಲ್ಲ ಎಂಬುದು ಅಸಾಧ್ಯ. ಗುರಿಗಳು ಎಷ್ಟೇ ಎತ್ತರವಾಗಿದ್ದರೂ ಅವುಗಳ ಮಾರ್ಗಗಳು ಯಾವಾಗಲೂ ಪಾದಗಳ ಕೆಳಗಿನಿಂದಲೇ ಸಾಗುತ್ತವೆ. ಹೊಳೆಯಬೇಕೆಂದರೆ ಮೊದಲು ಚದುರಿ ಹೋಗಲು ಕಲಿಯಿರಿ. ಗುರಿಗಳು ಸುಲಭವಾಗುತ್ತವೆ. ಯಾರಾದರೂ ತಮ್ಮತನದಿಂದ ನೀನು ಚಿಂತಿಸಬೇಡ, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿದಾಗ ಕಳೆದು ಹೋದದ್ದನ್ನು ಹಿಂದಿರುಗಿ ಎಂದಿಗೂ ನೋಡಬೇಡಿ, ಇಲ್ಲದಿದ್ದರೆ ಮುಂದೆ ಸಿಗುವವರನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ವಯಸ್ಸು ಎಷ್ಟಿದೆ ಎಂಬುದು ಮುಖ್ಯವಲ್ಲ, ಮುಖ್ಯವಾದುದು ನೀವು ಯಾವ ವಯಸ್ಸಿನ ಆಲೋಚನೆಯನ್ನು ಹೊಂದಿದ್ದೀರಿ ಎಂಬುದು. ಎಲ್ಲಾ ಯಶಸ್ಸು ಒಂದು ದಿನದಲ್ಲಿ ಎಂದಿಗೂ ಸಿಗುವುದಿಲ್ಲ, ಆದರೆ ದೃಢಸಂಕಲ್ಪ ಮಾಡಿಕೊಂಡರೆ ಒಂದು ದಿನ ಖಂಡಿತ ಸಿಗುತ್ತದೆ. ನೀರಿಗೆ ಬಿದ್ದ ಮಾತ್ರಕ್ಕೆ ಯಾರ ಜೀವವೂ ಹೋಗುವುದಿಲ್ಲ. ಜೀವ ಹೋಗುವುದು ಈಜಲು ಬಾರದಿದ್ದಾಗ ಮಾತ್ರ. ಪರಿಸ್ಥಿತಿಗಳು ಎಂದಿಗೂ ಸಮಸ್ಯೆಯಾಗುವುದಿಲ್ಲ, ಸಮಸ್ಯೆಯಾಗುವುದು ನಮಗೆ ಅದನ್ನು ಎದುರಿಸಲು ಬಾರದಿದ್ದಾಗ ಮಾತ್ರ. ಜೀವನದಲ್ಲಿ ಗುರಿ ದೊಡ್ಡದಾಗಿದ್ದರೆ ಹೋರಾಟವೂ ದೊಡ್ಡದಾಗಿರಬೇಕು. ಅದೃಷ್ಟವನ್ನು ದೂಷಿಸುವುದರಿಂದ ಏನೂ ಆಗುವುದಿಲ್ಲ. ಕನಸುಗಳು ನಿಮ್ಮದಾದರೆ ಪರಿಶ್ರಮವೂ ನಿಮ್ಮದೇ ಆಗಿರಬೇಕು. ಆಘಾತಗಳು ಬೀಳುವುದರಿಂದ ಮನುಷ್ಯ ಬೀಳಬೇಕೆಂದಲ್ಲ, ಬದಲಾಗಿ ಆಘಾತಗಳು ಬೀಳುವುದರಿಂದ ಮನುಷ್ಯ ಎಚ್ಚೆತ್ತುಕೊಳ್ಳುತ್ತಾನೆ. ಈಜಲು ಕಲಿಯಬೇಕಾದರೆ ನೀರಿಗೆ ಇಳಿಯಲೇಬೇಕು, ಏಕೆಂದರೆ ಯಾರು ದಡದಲ್ಲಿ ಕುಳಿತು ಮುಳುಗುಗಾರನಾಗುವುದಿಲ್ಲ. ನೀವು ಕನಸು ಕಾಣಬಹುದಾದರೆ ಅವುಗಳನ್ನು ಪೂರೈಸಲೂಬಹುದು, ಕೇವಲ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಕನಸುಗಳಲ್ಲಿ ಜೀವ ಇರುವವರಿಗೆ ಗುರಿಗಳು ಸಿಗುತ್ತವೆ. ರೆಕ್ಕೆಗಳಿಂದ ಏನೂ ಆಗುವುದಿಲ್ಲ, ಧೈರ್ಯದಿಂದ ಹಾರಾಟವಾಗುತ್ತದೆ. ಪ್ರಕೃತಿ ಎಲ್ಲದಿಗೂ ವಜ್ರವನ್ನೇ ಮಾಡಿದೆ. ಯಾರು ಎಷ್ಟು ಉಜ್ಜುತ್ತಾರೋ ಅಷ್ಟು ಹೊಳೆಯುತ್ತಾರೆ. ಗುರಿಯಿಲ್ಲದ ಜೀವನ ವಿಳಾಸವಿಲ್ಲದ ಲಕವಟೆ, ಅದು ಎಲ್ಲಿಯೂ ತಲುಪುವುದಿಲ್ಲ. ಆದ್ದರಿಂದ ಎದ್ದು ನಿಂತು ನಿಮ್ಮ ಜೀವನಕ್ಕೆ ಒಂದು ಗುರಿ ನೀಡಿ. ಒಂದು ಕನಸು ಮುರಿದು ಚೂರುಚೂರಾದ ನಂತರ ಇನ್ನೊಂದು ಕನಸು ಕಾಣುವ ಧೈರ್ಯವನ್ನೇ ಜೀವನ ಎನ್ನುತ್ತಾರೆ. ಯಶಸ್ಸು ಪಡೆಯಲು ಮೊದಲು ನೀವು ಅದನ್ನು ಮಾಡಬಹುದು ಎಂದು ನಂಬಬೇಕು. ನೀವು ಬಹಳಷ್ಟು ತೊಂದರೆಗಳಿಂದ ಹಾದು ಹೋಗುತ್ತಿದ್ದರೆ ನಕ್ಷತ್ರಗಳು ಎಂದಿಗೂ ಕತ್ತಲೆಯಿಲ್ಲದೆ ಹೊಳೆಯುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಜೀವನವನ್ನು ಬದುಕಲು ಸುಲಭವಲ್ಲ, ಹೋರಾಟವಿಲ್ಲದೆ ಯಾರೂ ಮಹಾನಾಗುವುದಿಲ್ಲ. ಸುತ್ತಿಗೆಯ ಪೆಟ್ಟು ಬೀಳುವುದರವರೆಗೆ ಕಲ್ಲು ಕೂಡ ದೇವರಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅಸಾಧ್ಯವಾಗಿದ್ದು ಯಾವುದೂ ಇಲ್ಲ. ನಾವು ಯೋಚಿಸಬಹುದಾದ ಎಲ್ಲವನ್ನೂ ನಾವು ಮಾಡಬಹುದು, ಮತ್ತು ನಾವು ಈವರೆಗೆ ಯೋಚಿಸದ ಎಲ್ಲವನ್ನೂ ನಾವು ಯೋಚಿಸಬಹುದು. ದೂರದಿಂದ ನಿಮಗೆ ಮುಂದಿನ ಎಲ್ಲಾ ದಾರಿಗಳು ಮುಚ್ಚಿಹೋದಂತೆ ಕಾಣುತ್ತವೆ, ಏಕೆಂದರೆ ಯಶಸ್ಸಿನ ಮಾರ್ಗಗಳು ನಿಮಗೆ ನೀವು ಅದರ ಹತ್ತಿರ ತಲುಪಿದಾಗ ಮಾತ್ರ ತೆರೆಯುತ್ತವೆ. ಜನರು ನಿಮ್ಮನ್ನು ನಕಲಿಸಲು ಪ್ರಾರಂಭಿಸಿದಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತಿದ್ದೀರಿ ಎಂದು ಅರ್ಥಮಾಡಿಕೊಳ್ಳಿ. ಯಶಸ್ವಿ ವ್ಯಕ್ತಿ ಸಂತೋಷವಾಗಿರಲಿ ಇಲ್ಲದಿರಲಿ, ಆದರೆ ಸಂತೋಷವಾಗಿರುವ ಜನರು ಖಂಡಿತ ಯಶಸ್ವಿಯಾಗುತ್ತಾರೆ. ಯಾರನ್ನಾದರೂ ಸೋಲಿಸಲು ಬಹಳ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲಲು ಬಹಳ ಕಷ್ಟ. ಯಶಸ್ಸಿಗಾಗಿ ಯಾವುದೇ ವಿಶೇಷ ಸಮಯಕ್ಕಾಗಿ ಕಾಯುವುದು ಬೇಡ, ಬದಲಾಗಿ ನಿಮ್ಮ ಪ್ರತಿ ಸಮಯವನ್ನು ವಿಶೇಷವಾಗಿಸಿಕೊಳ್ಳಿ. ಮಣ್ಣಿನ ಮಡಕೆ ಮತ್ತು ಕುಟುಂಬದ ಮೌಲ್ಯವನ್ನು ಅದನ್ನು ಮಾಡುವವನಿಗೆ ಮಾತ್ರ ತಿಳಿದಿರುತ್ತದೆ, ಅದನ್ನು ಒಡೆಯುವವನಿಗಲ್ಲ. ನೀವು ಸೋಲಲು ಹೆದರುತ್ತಿದ್ದರೆ ಗೆಲ್ಲುವ ಆಸೆ ಎಂದಿಗೂ ಮಾಡಬೇಡಿ. ಮೈದಾನದಲ್ಲಿ ಸೋತ ವ್ಯಕ್ತಿ ಇನ್ನೂ ಗೆಲ್ಲಬಹುದು,
ಆದರೆ ಮನಸ್ಸಿನಿಂದ ಸೋತ ವ್ಯಕ್ತಿ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಇಂದಿನ ಮೇಲೆ ಪರಿಶ್ರಮ ಪಡಿ. ನಾಳೆ ನೀವು ಹೊರಬಂದಾಗ ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣುತ್ತೀರಿ. ನಿಮ್ಮ ಗುರಿಯ ದಾರಿಯನ್ನು ಇತರನಿಂದ ಕೇಳಿದರೆ ಎಲ್ಲಿಯವರೆಗೆ ಹೋಗುತ್ತೀರಿ? ಏಕೆಂದರೆ ನಿಮ್ಮ ಗುರಿಯ ಮಹತ್ವವನ್ನು ನಿಮಗೆ ತಿಳಿದಿರುವಷ್ಟು ಬೇರೆ ಯಾರಿಗೂ ತಿಳಿದಿಲ್ಲ. ಯಾವುದು ಕೆಟ್ಟದೆಂದು ಅನಿಸುತ್ತದೆಯೋ ಅದನ್ನು ತ್ಯಜಿಸಿ. ಅದು ವಿಚಾರವಾಗಲಿ, ಕರ್ಮವಾಗಲಿ ಅಥವಾ ವ್ಯಕ್ತಿಯಾಗಲಿ. ಜನರು ನಿಮ್ಮ ಬಗ್ಗೆ ಒಳ್ಳೆಯದು ಕೇಳಿದಾಗ ಅನುಮಾನಿಸುತ್ತಾರೆ ಮತ್ತು ಕೆಟ್ಟದು ಕೇಳಿದಾಗ ತಕ್ಷಣ ನಂಬುತ್ತಾರೆ. ಜೀವನದಲ್ಲಿ 3 ಮಂತ್ರಗಳನ್ನು ಯಾವಾಗಲೂ ನೆನಪಿಡಿ. ಸಂತೋಷದಲ್ಲಿ ಮಾತು ನೀಡಬೇಡಿ, ಕೋಪದಲ್ಲಿ ಉತ್ತರ ನೀಡಬೇಡಿ ಮತ್ತು ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಎಲ್ಲಾ ಜೀವಿಗಳಲ್ಲಿ ಮನುಷ್ಯ ಮಾತ್ರ ಹಣ ಸಂಪಾದಿಸುತ್ತಾನೆ. ಮತ್ತು ಎಷ್ಟು ವಿಚಿತ್ರ ವಿಷಯವೆಂದರೆ ಯಾವುದೇ ಜೀವ ಎಂದಿಗೂ ಹಸಿವಿನಿಂದ ಸಾಯುವುದಿಲ್ಲ ಮತ್ತು ಮನುಷ್ಯನ ಹೊಟ್ಟೆ ಎಂದಿಗೂ ತುಂಬುವುದಿಲ್ಲ. ದುರ್ಬಲ ದೇಹದೊಂದಿಗೆ ನೀವು ನಡೆಯಬಹುದು, ಆದರೆ ದುರ್ಬಲ ಧೈರ್ಯದೊಂದಿಗೆ ಅಲ್ಲ. ಸೋತ ನಂತರವೂ ಏನನ್ನಾದರೂ ಮಾಡುವ ಧೈರ್ಯ ನಿಮಗಿದ್ದರೆ ನೀವು ಸೋತಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಕಷ್ಟಗಳು ನೀವು ಕುಳಿತು ಅವುಗಳನ್ನು ಪರಿಹರಿಸುವವರೆಗೆ ನಿಮ್ಮೊಂದಿಗೆ ಸಾಗುತ್ತಲೇ ಇರುತ್ತವೆ. ಯಾವುದೇ ಅಸಾಧ್ಯ ಕೆಲಸದ ಮಿತಿಯನ್ನು ತಿಳಿಯಲು ಬಯಸುವಿರಾ? ಮುಂದೆ ಬಂದು ಆ ಕೆಲಸವನ್ನು ಪೂರ್ಣಗೊಳಿಸಿ. ನೀವು ನಿಜವಾಗಿಯೂ ಏನನ್ನಾದರೂ ಮಾಡಲು ಬಯಸಿದರೆ ನಿಮಗೆ ಖಂಡಿತ ಯಾವುದಾದರೂ ಒಂದು ದಾರಿ ಸಿಗುತ್ತದೆ. ನಿರ್ಲಕ್ಷ್ಯದಿಂದ ಹುಲ್ಲಿನ ಅಲಗು ಕೂಡ ಕೈಯನ್ನು ಗಾಯಗೊಳಿಸಬಹುದು. ಅದೇ ರೀತಿ ಧರ್ಮದ ನಿಜವಾದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವಲ್ಲಿನ ತಪ್ಪು ನಿಮ್ಮನ್ನು ನರಕದ ದ್ವಾರಕ್ಕೆ ತಲುಪಿಸಬಹುದು. ಬುದ್ಧಿವಂತಿಕೆಯ ಬಗ್ಗೆ ಕೇವಲ 2 ರೀತಿಯ ಜನರು ಮಾತನಾಡುತ್ತಾರೆ. ಮೊದಲನೆಯವರು, ಅವರ ವಯಸ್ಸು ಅವರಿಗೆ ಜ್ಞಾನವನ್ನು ನೀಡಿದೆ, ಮತ್ತು ಎರಡನೆಯವರು, ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಆಘಾತಗಳನ್ನು ಅನುಭವಿಸಿದವರು. ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ದೋಷಗಳನ್ನು ಅದೇ ರೀತಿ ನಿವಾರಿಸುತ್ತಾನೆ. ಹೇಗೆ ಒಬ್ಬ ಬಂಗಾರಕಾರನು ಬೆಳ್ಳಿಯ ಕಲ್ಮಶಗಳನ್ನು ಎಚ್ಚರಿಕೆಯಿಂದ ಆರಿಸಿ ನಿಧಾನವಾಗಿ ತೆಗೆದುಹಾಕುತ್ತಾನೋ. ಹೃದಯ ಶುದ್ಧವಾಗಿರುವುದು ಮುಖ್ಯ, ಏಕೆಂದರೆ ಕೆಲವರು ಭರವಸೆ ನೀಡಿ ಕೂಡ ಜೊತೆ ನೀಡುವುದಿಲ್ಲ, ಆದರೆ ಕೆಲವರು ಭರವಸೆಗಳಿಲ್ಲದೆ ಜೀವನಪೂರ್ತಿ ಜೊತೆ ನೀಡುತ್ತಾರೆ. ಯಾರ ಹೃದಯ ಶುದ್ಧವಾಗಿದೆಯೋ ಅವರಿಗೆ ಯಾವುದೇ ಭರವಸೆಯ ಅಗತ್ಯವಿಲ್ಲ. ಅವರು ಸ್ವಾರ್ಥವಿಲ್ಲದೆ ಯಾರೊಂದಿಗಾದರೂ ಜೊತೆ ನೀಡುತ್ತಾರೆ. ಮತ್ತು ಯಾರ ಉದ್ದೇಶ ಶುದ್ಧವಾಗಿಲ್ಲವೋ ಅವರು ಲಕ್ಷ ಭರವಸೆಗಳನ್ನು ನೀಡಿದರೂ ಮೋಸ ಮಾಡುತ್ತಾರೆ. ಆದ್ದರಿಂದ ಜೊತೆ ನೀಡಲು ಹೃದಯ ಶುದ್ಧವಾಗಿರುವುದು ಮುಖ್ಯ. ಜೀವನದಲ್ಲಿ ದುಃಖ ಮತ್ತು ಸುಖಗಳು ಬರುತ್ತಾ ಹೋಗುತ್ತಾ ಇರುತ್ತವೆ. ದುಃಖ ಮತ್ತು ಸುಖದಿಂದಲೇ ಜೀವನವು ಪಕ್ವವಾಗುತ್ತದೆ. ಜೀವನದಲ್ಲಿ ತೊಂದರೆಗಳು ಬಂದಾಗ ಮನುಷ್ಯನು ಹೆಚ್ಚು ಕಲಿಯುತ್ತಾನೆ, ಅಥವಾ ಹೇಳಬೇಕೆಂದರೆ ಆಗ ಮನುಷ್ಯನು ಹೆಚ್ಚು ಅನುಭವಗಳನ್ನು ಪಡೆಯುತ್ತಾನೆ. ಆದ್ದರಿಂದ ತೊಂದರೆಗಳಿಂದ ಹೆದರಬೇಡಿ, ಬದಲಾಗಿ ಅವುಗಳನ್ನು ಎದುರಿಸಿ ನಿಮ್ಮ ಕರ್ಮಗಳನ್ನು ಬದಲಾಯಿಸುವುದರಿಂದ ನಿಮ್ಮ ಅದೃಷ್ಟ ತಾನಾಗಿಯೇ ಬದಲಾಗುತ್ತದೆ. ಶೇಖರ್ ಒಂದು ಸಾಮಾನ್ಯ ಗ್ರಾಮದಲ್ಲಿ ವಾಸಿಸುವ ಯುವಕನಾಗಿದ್ದನು. ಅವನ ಜೀವನ ಆರಂಭದಿಂದಲೂ ಸುಖಮಯ ಮತ್ತು ಸರಳವಾಗಿತ್ತು. ಅವನ ಬಳಿ ಒಂದು ಚಿಕ್ಕ ಮನೆ, ಒಂದು ಸಂತೋಷದ ಕುಟುಂಬ ಮತ್ತು ಕೃಷಿಗಾಗಿ ಸ್ವಲ್ಪ ಜಮೀನು ಇತ್ತು. ಶೇಖರ್ನ ಜೀವನ ಪ್ರತಿದಿನ ಹೊಸ ಸಂತೋಷಗಳಿಂದ ತುಂಬಿರುತ್ತಿತ್ತು. ಅವನಿಗೆ ತನ್ನ ಜೀವನ ಎಂದಿಗೂ ತೊಂದರೆಗಳಿಂದ ತೊಂದರೆಗೊಳಗಾಗುವುದಿಲ್ಲ ಎಂದು ಅನಿಸಿತ್ತು. ಅವನು ತನ್ನ ಚಿಕ್ಕ ಪ್ರಪಂಚದಲ್ಲಿ ಮಗ್ನನಾಗಿದ್ದನು. ಆದರೆ ಜೀವನದ ನಿಜವಾದ ಪರೀಕ್ಷೆ ಇನ್ನೂ ಉಳಿದಿತ್ತು. ಒಂದು ದಿನ ಹಠಾತ್ತಾಗಿ ಶೇಖರ್ನ ಜೀವನದಲ್ಲಿ ಒಂದು ದೊಡ್ಡ ವಿಪತ್ತು ಬಂದಿತು. ಅವನ ಬೆಳೆಗಳು, ಅವು ಅವನ ಕುಟುಂಬದ ಜೀವನೋಪಾಯದ ಮುಖ್ಯ ಸಾಧನವಾಗಿದ್ದವು, ಅಕಾಲಿಕ ಮಳೆ ಮತ್ತು ಚಂಡಮಾರುತದಿಂದ ನಾಶವಾದವು. ಶೇಖರ್ ತನ್ನ ಜೀವನದಲ್ಲಿ ಅಂತಹ ದುಃಖವನ್ನು ಮೊದಲು ಎಂದಿಗೂ ಅನುಭವಿಸಿರಲಿಲ್ಲ. ಅವನ ಹೃದಯ ಒಡೆದು ಹೋಯಿತು ಮತ್ತು ಅವನು ದೇವರಿಗೆ ಏಕೆ ಅವನಿಗೆ ಹೀಗಾಯಿತು ಎಂದು ಪ್ರಶ್ನಿಸಲು ಪ್ರಾರಂಭಿಸಿದನು. ಅವನು ನಿರಾಸೆಗೊಂಡು ಹತಾಶನಾದನು. ಅವನ ಜೀವನದ ಎಲ್ಲಾ ಸಂತೋಷಗಳು ಕೊನೆಗೊಂಡಿವೆ ಎಂಬಂತೆ. ಶೇಖರ್ನ ತಾಯಿ ಗ್ರಾಮದ ಅತ್ಯಂತ ಬುದ್ಧಿವಂತೆ ಮತ್ತು ತಾಳ್ಮೆ ಮಹಿಳೆ ಎಂದು ಪರಿಗಣಿಸಲ್ಪಟ್ಟವರು ಅವನಿಗೆ ಸಾಂತ್ವನ ನೀಡಿದರು. ಅವರು ಶೇಖರಿಗೆ ಹೇಳಿದರು, ಮಗನೇ, ಜೀವನದಲ್ಲಿ ಸುಖ ಮತ್ತು ದುಃಖ ಒಂದೇ ನಾಣ್ಯದ 2 ಮುಖಗಳು. ಹಗಲಿನ ನಂತರ ರಾತ್ರಿ ಬರುವಂತೆ ಮತ್ತು ರಾತ್ರಿಯ ನಂತರ ಹಗಲು ಬರುತ್ತದೆಯೋ ಅದೇ ರೀತಿ ಸುಖದ ನಂತರ ದುಃಖ ಮತ್ತು ದುಃಖದ ನಂತರ ಸುಖ ಬರುತ್ತದೆ. ನಾವು ಈ ದುಃಖಗಳಿಂದ ಹೆದರಬಾರದು, ಬದಲಾಗಿ ಅವುಗಳಿಂದ ಪಾಠ ಕಲಿತು ನಮ್ಮ ಕರ್ಮಗಳನ್ನು ಸುಧಾರಿಸಬೇಕು. ತಾಯಿಯ ಮಾತುಗಳಿಂದ ಶೇಖರ್ಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು. ಆದರೂ ಅವನ ಮನಸ್ಸು ಇನ್ನೂ ಅಶಾಂತವಾಗಿತ್ತು. ಅವನು ಯೋಚಿಸಿದನು, ಒಂದು ವೇಳೆ ಅವನು ತನ್ನ ಅದೃಷ್ಟವನ್ನು ಬದಲಾಯಿಸಲು ಬಯಸಿದರೆ ಅವನು ತನ್ನ ಕರ್ಮಗಳಲ್ಲಿ ಬದಲಾವಣೆ ಮಾಡಬೇಕು. ಅವನು ಕಠಿಣ ಪರಿಶ್ರಮ ಮಾಡಲು ನಿರ್ಧರಿಸಿದನು. ಅವನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಹೊಲಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡನು ಮತ್ತು ತನ್ನ ಕೆಲಸದಲ್ಲಿ ಜೀವಾನ್ ಹಾಚಿ ದುಡಿದನು. ಅವನು ದೇವರ ಮೇಲೆ ನಂಬಿಕೆ ಇಟ್ಟನು ಮತ್ತು ತಾಳ್ಮೆಯಿಂದ ತನ್ನ ಕರ್ಮಗಳನ್ನು ನಿರ್ವಹಿಸಿದನು. ಶೇಖರ್ನ ಪರಿಶ್ರಮ ಫಲಬಿಡಲು ಪ್ರಾರಂಭಿಸಿತು. ಅವನು ತನ್ನ ಜಮೀನಿನಿಂದ ಉತ್ತಮ ಬೆಳೆ ಬೆಳೆದನು ಮತ್ತು ಅದನ್ನು ಮಾರಿ ಸ್ವಲ್ಪ ಹಣವನ್ನು ಸಂಗ್ರಹಿಸಿದನು. ಆದರೆ ಜೀವನವು ಇನ್ನೊಂದು ಪರೀಕ್ಷೆಯನ್ನು ತೆಗೆದುಕೊಂಡಿತು. ಈ ಬಾರಿ ಅವನ ಕುಟುಂಬವು ಒಂದು ಗಂಭೀರ ಕಾಯಿಲೆಯಿಂದ ಬಳಲಿತ್ತು. ಶೇಖರ್ ತನ್ನ ಎಲ್ಲಾ ಉಳಿತಾಯವನ್ನು ಕುಟುಂಬದ ಚಿಕಿತ್ಸೆಗಾಗಿ ಖರ್ಚು ಮಾಡಿದನು.
ಆದರೆ ಒಂದರ ನಂತರ ಒಂದು ತೊಂದರೆಗಳು ಬರುತ್ತಲೇ ಇದ್ದವು. ಶೇಖರ್ ಮತ್ತೆ ಒಡೆದು ಹೋಗಲು ಪ್ರಾರಂಭಿಸಿದನು. ಆದರೆ ಈ ಬಾರಿ ಅವನು ಸೋಲನ್ನು ಒಪ್ಪಿಕೊಂಡಿಲ್ಲ. ಶೇಖರ್ ತನ್ನ ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರಾರ್ಥಿಸಿದನು. ಅಲ್ಲಿ ಒಬ್ಬ ಸಾಧು ಸಿಕ್ಕಿದರು. ಅವರು ಶೇಖರಿಗೆ ವಿವರಿಸಿದರು, ಮಗನೇ, ಜೀವನದ ಈ ಕಷ್ಟಗಳಿಂದ ಓಡಿಹೋಗಬಾರದು. ಇವುಗಳನ್ನೇ ನಿಮ್ಮ ಗುರುವೆಂದು ಭಾವಿಸು. ನಾವು ತೊಂದರೆಗಳನ್ನು ಎದುರಿಸಿದಾಗಲೇ ನಮಗೆ ನಿಜವಾದ ಜ್ಞಾನ ಸಿಗುತ್ತದೆ. ದುಃಖ ಮತ್ತು ಸುಖ ಎರಡೂ ಜೀವನದ ಶಿಕ್ಷಕರು. ದುಃಖಗಳಿಂದ ಕಲಿಯುವವನು ಮಾತ್ರ ನಿಜವಾದ ಸುಖಕ್ಕೆ ಅಧಿಕಾರಿಯಾಗುತ್ತಾನೆ. ಶೇಖರ್ ಸಾಧುಗಳ ಮಾತನ್ನು ಆತ್ಮಸಾತ ಮಾಡಿಕೊಂಡನು. ಅವನು ತನ್ನ ಕುಟುಂಬದ ಬಗ್ಗೆ ಗಮನ ಹರಿಸಿದನು. ತಾಳ್ಮೆ ಮತ್ತು ಸಂಯಮದಿಂದ ಕೆಲಸ ಮಾಡಿದನು. ನಿಧಾನವಾಗಿ ಅವನ ಪರಿಶ್ರಮ ಫಲಬಿಡಲು ಪ್ರಾರಂಭಿಸಿತ್ತು ಮತ್ತು ಅವನ ಜೀವನ ಮತ್ತೆ ಸುಖಮಯವಾಯಿತು. ಈ ಬಾರಿ ಅವನು ಮೊದಲಿನದಕ್ಕಿಂತ ಹೆಚ್ಚು ಪಕ್ವ ಮತ್ತು ಬುದ್ಧಿವಂತನಾಗಿದ್ದನು. ಜೀವನದಲ್ಲಿ ಬರುವ ಬಿರುಗಾಳಿಗಳು ನಮ್ಮನ್ನು ಒಡೆಯಲು ಬರುವುದಿಲ್ಲ, ಬದಲಾಗಿ ನಮಗೆ ಕಲಿಸಲು ಮತ್ತು ಬಲಗೊಳಿಸಲು ಬರುತ್ತವೆ ಎಂದು ಅವನು ಅರ್ಥಮಾಡಿಕೊಂಡನು. ಈ ಕಥೆಯಿಂದ ನಮಗೆ ಈ ಪಾಠ ಸಿಗುತ್ತದೆ. ಜೀವನದಲ್ಲಿ ದುಃಖ ಮತ್ತು ಸುಖಗಳು ಬರುತ್ತಾ ಹೋಗುತ್ತಾ ಇರುತ್ತವೆ. ನಾವು ತೊಂದರೆಗಳಿಂದ ಹೆದರಬಾರದು, ಬದಲಾಗಿ ಅವುಗಳಿಂದ ಪಾಠ ಕಲಿತು ನಮ್ಮ ಕರ್ಮಗಳನ್ನು ಸುಧಾರಿಸಬೇಕು. ನಾವು ಈ ಬಿರುಗಾಳಿಗಳನ್ನು ಎದುರಿಸಿದಂತೆ ನಮ್ಮ ಜೀವನವು ಹೆಚ್ಚು ಪಕ್ವ ಮತ್ತು ಅರ್ಥಪೂರ್ಣವಾಗುತ್ತಾ ಹೋಗುತ್ತದೆ. ಇದೇ ಜೀವನದ ನಿಜವಾದ ಯಾತ್ರೆ. ಮಿತ್ರರೇ, ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತೀರಿ ಎಂದು ನಾನು ಆಶಿಸುತ್ತೇನೆ. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಮತ್ತು ಇಂತಹ ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಗಂಟೆಯನ್ನು ಖಂಡಿತ ಒತ್ತಿ. ಭಗವಾನ್ ಶ್ರೀಕೃಷ್ಣನು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿಡಲಿ. ಜೈ ಶ್ರೀ ರಾಧೇಕೃಷ್ಣ. ರಾಧೆ ರಾಧೆ.